ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಮೃತ್ಯು ದೇವತೆ ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ. ಇದೇ ತಿಂಗಳು 12ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಂದು ರೀತಿ ಎಮೋಷನಲ್ ಪೇನ್ ಫೀಲ್ ಆಗುತ್ತೆ. ಸೊ ಈ ಒಂದು ಸಿನಿಮಾ ಫಿಯರ್ ಸಿಂಬಲ್ ಅಥವಾ ಫೆಮಿನೈನ್ ಸ್ಟ್ರೆಂತ್ ಸಿಂಬಲ್. ಬನ್ನಿ ಸಿನಿಮಾ ತಂಡದವರು ನನ್ನೊಟ್ಟಿದ್ದಾರೆ, ಅವ್ರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಸಿನಿಮಾ ಕೆಲಸಗಳೆಲ್ಲ ಹೇಗೆ ನಡೀತಿದೆ ಸರ್? ಚೆನ್ನಾಗಿ ನಡೀತಿದ್ದಾವೆ. ಇನ್ನೇನು ರಿಲೀಸ್ ಇದೆಯಲ್ಲ, ಇನ್ನು 12ಗೆ. ನಾನೀಗ ಆ್ಯಕ್ಚುಲಿ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಮೃತ್ಯು ದೇವತೆ ಈ ಟೈಟಲ್ ತುಂಬ ಅಗ್ರೆಸಿವ್ ಆಗಿದೆ. ಹಾಗೆಯೇ ಟ್ರೇಲರ್ ನೋಡಿದಾಗ ನನಗೆ ಒಂಥರ ಎಮೋಷ್ನಲ್ ಪೇನ್ ಫೀಲ್ ಆಯಿತು. ಸೊ ಇದೇನು ಫಿಯರ್ ಸಿಂಬಲ್ಲ ಅಥವಾ ಫೆಮಿನೈನ್ ಸ್ಟ್ರೆಂತ್ ಸಿಂಬಲ್ಲ, ಏನು ಹೇಳ್ತೀರಾ ನೀವುಗಳು? ಫಿಯರ್ ಅಂತ ಏನಿಲ್ಲ. ಇಟ್ಸ್ ಲೈಕ್ ಫಿಯರ್ ಅಂದ್ರೆ ಕೆಟ್ಟದಕ್ಕೆ ಹೆದರ್ಬೇಕು, ಆ ತರ ಫಿಯರ್ ಹಂಗೆ ಹೇಳ್ಬೋದು. ಅದರ್ವೈಸ್ ಮೂವಿಲಿ ಫಿಯರ್ ಅಂತ ಆ ತರ ಏನಿಲ್ಲ. ಎನರ್ಜಿನೇ ಇದು. ಇಟ್ಸ್ ಲೈಕ್ ಹೆಣ್ಮಕ್ಳಿರುವಂತ ಎನರ್ಜಿನ, ಅವರಲ್ಲಿರುವಂತ ಶಕ್ತಿನ. ಸೊ ಅಯ್ಯೋ ಹೆಣ್ಮಗು ಬಿಡು, ಅವಳೇನ್ ಮಾಡಕ್ಕಾಗುತ್ತೆ, ಅವಳ ಕೈಲಿ ಏನಾಗುತ್ತೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಥಾಟ್ಸ್ ಆ ತರ ಎಲ್ಲ ಬರುತ್ತಲ್ಲ. ಸೊ ಅದಕ್ಕೆ ಆಪೋಸಿಟ್ ಆಗಿರುವಂತ ಒಂದು ಶಕ್ತಿ ನಮ್ಮ ಮೂವಿಲಿ ಇದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾವು ತೋರಿಸಿದೀವಿ. ಫಿಯರ್ ಅಂದ್ರೆ ಆ ತರ ಏನು ಹಾರರ್ ಇಲ್ಲ, ಸಮಥಿಂಗ್ ಆ ತರ ಫಿಯರ್ ಏನಿಲ್ಲ. ಅಂದ್ರೆ ನಮಗ್ ನಮ್ಮಲ್ಲಿರೋ ಆಲೋಚನೆಗಳಿಗೆ ನಾವೇ ಹೆದರ್ಬೇಕು ಅಂತಾರಲ್ಲ, ಆ ತರ ಫಿಯರ್ಸ್. ಹಾರರ್ ಇದೆಯಮ್ಮ. ಥ್ರಿಲ್ಲರ್ ಆಗಿ ಆರ್ಟ್ ತರ ಬರುತ್ತೆ, ಕಮರ್ಷಿಯಲ್ ಟಚ್ ಇದೆ. ದಯಾನವ್ರೆ, ನೀವೇನ್ ಹೇಳ್ತೀರಾ? ನೋ ವರ್ಡ್ಸ್. ಆಮೇಲೆ ಇತ್ತೀಚೆಗೆ ನಾವು ಆಕ್ಚುಲಿ ನೋಡ್ತಿರ್ಬೋದು, ಸಾಕಷ್ಟು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗೋ ಈಗೋ ಒಂದೊಂದು ಬರುತ್ತೆ. ಬಟ್ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ತುಂಬ ಕಡಿಮೆ. ಬೆರಳೆಣಿಕೆ ಎಷ್ಟು ಅಂತ ನಾವು ಹೇಳ್ಬೋದು, ತುಂಬ ಕಡಿಮೆ. ಸೊ ಆ ಒಂದು ಸಾಲಿನಲ್ಲಿ ನಿಮ್ಮ ಸಿನಿಮಾ ಸ್ಟ್ಯಾಂಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ ಆಗುತ್ತಮ್ಮ. ಅಂದರೆ ಜೆನ್ಯೂನ್ ಆಗಿ ರಿವ್ಯೂ ಕೊಟ್ಟರೆ ಈಗ ಔಟ್ಪುಟ್ ಏನಿದೆ, ಜನ ಅದನ್ನ ಇದ್ದಂಗೆ ಹೇಳಿದ್ರೆ ಲೈಕ್ ಇನ್ನೊಂದು ಸೂ ಫ್ರಮ್ ಸೋ ಥರ ಡೆಫಿನೆಟ್ ನಿಲ್ಬೋದು. ಆ ಥರ ಅದೊಂದು ಜಾಗಕ್ಕೆ ರಿಪ್ಲೇಸ್ ಮಾಡ್ಬೋದು ಅನ್ಕೊಂತೀನಿ. ಸೂ ಫ್ರಮ್ ಸೋಗೆ ರಿಪ್ಲೇಸ್ ಮಾಡ್ಬೋದು. ಓಕೆ, ಮಾಹಿನವರೇ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಸೊ ನೀವು ಹೇಳಿದಂಗೆ ಒಂದಷ್ಟು ಟೈಮ್ ಪ್ಯಾನ್ ಇಂಡಿಯಾ ಜಾನರ್ಗಳು ಬರ್ತವೆ, ಅದಾದ್ಮೇಲೆ ಆರ್ಟ್ ಬೇಸ್ಡ್ ಬರುತ್ತೆ, ಕೆಲವೊಂದೆಲ್ಲ ಕಂಟೆಂಟ್ ಓರಿಯೆಂಟೆಡ್ ಬರುತ್ತೆ. ಸೊ ಫೀಮೇಲ್ ಓರಿಯೆಂಟೆಡ್ ನೀವು ಹೇಳಿದಂಗೆ ಆ ಜಾನರ್ ಮುಂಚೆ ಬರ್ತಾ ಇತ್ತು, ಮಧ್ಯದಲ್ಲಿ ಅಲ್ಲಲ್ಲಿ ಬಂದು ಸ್ಟಾಪ್ ಆಗಿರೋದಿಲ್ಲ. ಸೊ ನಮ್ಮದು ಅದೇ ಕ್ಯಾಟಗರಿಲಿ ಹೋಗುತ್ತೆ ಮೂವಿ. ಸೊ ಹೆಣ್ಣು ಮಕ್ಕಳು, ಹೆಣ್ಣು ಪ್ರಧಾನವಾಗಿರುವಂಥ ಚಲನಚಿತ್ರ ನಮ್ಮದು. ಸೊ ಒಂದು ಒಳ್ಳೆಯ ಮೆಸೇಜ್ ಇರುವಂಥದ್ದು, ಸ್ಟೋರಿ ಇರುವಂಥದ್ದು. ಸೊ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋಂಥ ಮೂವಿನೇ. ಪರ್ಟಿಕ್ಯುಲರ್ ಇಂಥ ಎಲಿಮೆಂಟ್ ಇಲ್ಲ ಅಂತಲ್ಲ, ಎಲ್ಲ ಎಲಿಮೆಂಟ್ಗಳನ್ನ ಆ್ಯಡ್ ಆನ್ ಮಾಡಿದ್ದಾರೆ, ಎಲ್ಲ ರೀತಿಯ ಎಮೋಷನ್ಸ್ಗಳಿವೆ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ನಾನು ಸೂ ಫ್ರಮ್ ಸೋಗೆ ಯಾಕೆ ರಿಪ್ಲೇಸ್ ಮಾಡೋದು ಅಂತ ಹೇಳಿದೆ ಅಂದ್ರೆ, ಯಾಕಂದ್ರೆ ಸೂ ಫ್ರಮ್ ಸೋ ಟೀಮ್ನೆಲ್ಲ ಟ್ಯಾಗ್ ಮಾಡ್ತೀನಿ ಇವಾಗ. ಯಾಕಂದ್ರೆ ಔಟ್ಪುಟ್ ಅಷ್ಟೊಂದು ಚೆನ್ನಾಗಿದೆ ಅಮ್ಮ. ಜನ ಅದನ್ನ ಬಂದ್ಬಿಟ್ಟು ನೋಡಿ ಲೈಕ್ ಇದ್ದಂಗೆ ರಿವ್ಯೂ ಕೊಟ್ರೆ ಡೆಫಿನೆಟ್ಲಿ ಅದೇನಿದೆ ತನ್ನಾಗಿ ಸಿನಿಮಾ ತನಗೆ ತಾನೇ ಆ ಹಂತಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಸರ್, ಇವಾಗ ನನಗೆ ಆ್ಯಕ್ಚುಲಿ ಅಂದರೆ ನನಗೊಂದು ಅಂದರೆ ವಿಪರ್ಯಾಸ ಅನ್ಬೇಕಾ ಏನೋ ನನಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಏನಂದರೆ ಕಾಂಟೆಂಟ್ಗಳು ಚೆನ್ನಾಗಿರುತ್ತೆ, ಪ್ರಮೋಷನ್ಸ್ಗಳು ಚೆನ್ನಾಗಿ ಮಾಡ್ತಾರೆ, ಅಂದರೆ ಸಿನಿಮಾ ಕಥೆನೂ ಚೆನ್ನಾಗಿರುತ್ತೆ. ಆದರೆ ನೀವು ಹೇಳ್ದಂಗೆ ಏನೇನೆಲ್ಲ ಎಲಿಮೆಂಟ್ಸ್ ಬೇಕು ಎಲ್ಲವೂ ಕೂಡ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ಆಡಿಯನ್ಸ್ಗಳಿಗೆ ಸರಿಯಾಗಿ ರೀಚ್ ಆಗೋದಕ್ಕಾಗ್ತಿಲ್ಲ. ಕೆಲವೊಂದು ಸಿನಿಮಾಗಳ ಟೈಟಲ್ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಈ ರೀತಿ ಆಗ್ತಾ ಇದೆ ಇವಾಗ ಇತ್ತೀಚೆಗೆ. ವಿ ಆರ್ ನಾಟ್ ಏಬಲ್ ಟು ಪುಲ್ ದ ಆಡಿಯನ್ಸ್ ಟು ದ ಥಿಯೇಟರ್. ಸೊ ಇದ್ರ ಬಗ್ಗೆ ನಿಮ್ಮಗಳ ಅನಿಸಿಕೆ ಏನು ಅಂತ ನಾನು ಹೇಳ್ಬಿಡ್ತೀನಿ. ನನಗೆ ಆಗಲೇ ದೇವಸರಿಗೆ ಹೇಳ್ತಾ ಇದ್ದೆ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ. ಇದೇ ಇವಾಗ ಮೃತ್ಯು ದೇವತೆ ಮೂವಿ ಏನಾದರೂ ಮಲಯಾಳಮಲ್ಲಿ ಬಂದಿದ್ರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಿತ್ತು ಅಂತ ನನ್ಗನ್ಸ್ತು. ನಾನು ಆಗಲೇ ಕುತ್ಕೊಂಡು ಸ್ವಲ್ಪ ನೋಡ್ತಾ ಇದ್ದೆ, ಅವಾಗ ಅದೇ ಹೇಳ್ತಾ ಇದ್ದೆ, ಸಿನಿಮಾ ನೋಡ್ತಾ ಇಲ್ಲ, ಸ್ವಲ್ಪ ಅವರು ಅದು ಇದು ಶಾರ್ಟ್ಸ್ ತೋರಿಸ್ತಾ ಇದ್ರು, ಅವಾಗ ನನಗೆ ಆ ಥರ ಫೀಲ್ ಆಯಿತು. ಸೊ ಅದೇ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ 100% ಇದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ. ಮೇನ್ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾ ಅಂದರೆ ಮುಂಚೆ ಥರ ಯಾವಾಗ ವೈರಲ್ ಆಗುತ್ತೋ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾದಲ್ಲಿ ಬೇರೆ ಅದರಲ್ಲೆಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವೈರಲ್ ಆದಾಗ ಜನ ಅದನ್ನು ಆಮೇಲೆ ಅಪ್ರೋಚ್ ಮಾಡಿ ಹೌದಾ ಈ ಥರದೊಂದು ಫಿಲಮ್ ಇದೆ
ಈಗ ಯಾವುದೋ ಒಂದು ಹಾರರ್ ಮೂವಿ ನಡೀತಾ ಇದೆ ಪ್ರೆಸೆಂಟಲ್ಲಿ, ಅದು ವೈರಲ್ ಆಗಿ ಮೌತ್ ಪಬ್ಲಿಸಿಟಿ ಆಗೋವರೆಗೂ ನಮ್ಗೆ ಗೊತ್ತಿರಲಿಲ್ಲ ಈಗ ಅದೊಂದು ಬಂದಿದೆ ಮೂವಿ ಇಷ್ಟು ಹೆಸರು ಮಾಡ್ತೀವಿ ಅಂತ. ಸೊ ಹಾಗೆ ಒಬ್ರು ನೋಡಿ ಅಂದರೆ ಬಂದಿಷ್ಟು ಜನ ಆಡಿಯನ್ಸ್ ಇದ್ದರು, ಅವ್ರು ಬಂದು ಒಂದು ಒಪಿನಿಯನ್ನ ರಿವ್ಯೂನ ಹಾಕಿದ್ರೆ ಬುಕ್ ಮೈ ಶೋಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಸೊ ಒಳ್ಳೆ ಮೌತ್ ಪಬ್ಲಿಸಿಟಿ ಆಗುತ್ತೆ. ಅವಾಗ ನಮ್ಮ ಕಂಟೆಂಟ್ ಹೆಂಗಿದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಸೊ ಬಂದಿರೋರು ಅವ್ರ ಪಾಡಿದವರು ನೋಡ್ಕೊಂಡು ಸುಮ್ಮನೆ ಆಗಿಬಿಟ್ರೆ ಅದೆಲ್ಲೂ ವೈರಲ್ ಆಗಲ್ಲ ಅಥವಾ ಶೇರ್ ಆಗೋದಿಲ್ಲ. ಸೊ ಅದು ಜಾಸ್ತಿ ಜನಕ್ಕೆ ರೀಚು ಆಗಲ್ಲ. ಮತ್ತೆ ಇದು ಕೆಲವೊಂದು ಏನಾಗ್ತಿದೆ ಅಂದರೆ ನಾವು ಕೆಲವೊಂದು ಸಿನಿಮಾ ರಿಲೀಸ್ ಆದ್ಮೇಲೆ ಕೆಲವೊಂದು ಶಾರ್ಟ್ಸ್ ರಿಲೀಸ್ ಮಾಡ್ತೀವಿ ನೋಡಿ, ಅವಾಗ ನಾವು ಕಮೆಂಟಲ್ಲಿ ಕೆಳಗಡೆ ಹಾಕ್ತಾರೆ ಇದು ಯಾವ ಮೂವಿ ಇದು ಲಿಂಕ್ ಹಾಕಿ ಐ ಮೀನ್ ಈಗ ನೋಡಬೇಕು ಅನ್ಸುತ್ತೆ ಅಂದ್ಬಿಟ್ಟು ಕೆಲವರು ಕಾಮೆಂಟ್ ಮಾಡ್ತಾರೆ. ಅಂದ್ರೆ ಹೊಸಬ್ರು ಅಂದ್ಬಿಟ್ಟು ಥಿಯೇಟರ್ ಬರ್ದೇ ಇರೈತಿ ಯಾವ್ದೋ ಒಂದ್ಸಲ ಅದನ್ನ ಯಾವ್ದೋ ಒಂದು ರೀಲ್ ಆಗ್ಲಿ ಒಂದು ಕಂಟೆಂಟ್ ವೈರಲ್ ಆದಾಗ ಓ ಯಾವ್ದಪ್ಪ ಇದು ಒಂದು ಲಿಂಕ್ ಹಾಕಿ ನೋಡೋಣ ಅಂದ್ಬಿಟ್ಟು ಅವಾಗ ಇಂಟ್ರೆಸ್ಟ್ ತೋರಿಸ್ತಾರೆ ಜನ ಅದನ್ನ. ಸಾಕಷ್ಟು ಸಿನಿಮಾಗಳು ಆಕ್ಚುಲಿ ಥಿಯೇಟ್ರಿಕಲ್ ಹಿಟ್ಗಳು ಆಗದೆ ಇದನ್ನ OTT ನಲ್ಲಿ ಚೆನ್ನಾಗಿ ಓಡಿದೆ. ಸೊ ಇವಾಗ ನಾನು ಅಂದ್ರೆ ಒಂದಷ್ಟು ಸಿನಿಮಾ ತಂಡದವರ ನಾನು ಮಾತಾಡ್ಸ್ಬೇಕಾದ್ರೆ ಅವ್ರು ಒಂದೇ ಮಾತು ಹೇಳ್ತಿದ್ರು, ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು, ಅವಾಗ ಎಲ್ರಿಗೂ ಕೆಲಸ ಸಿಗುತ್ತೆ. ಅಂದ್ರೆ ಇವಾಗ ಒಂದು ಕಡೆ ಇವಾಗ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಸಿನಿಮಾ ತಂಡದಲ್ಲಿ ಸಾಕಷ್ಟು ಜನ ಆರ್ಟಿಸ್ಟ್ಗಳಿರ್ತಾರೆ, ಹಾಗೆಯೇ ಮೀಡಿಯಾದವ್ರದ್ದು ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಸಿಗುತ್ತೆ. ಸೊ ಹಾಗಾಗಿ ಹೆಚ್ಚೆಚ್ಚು ಸಿನಿಮಾಗಳು ಬರ್ತಾ ಇರಬೇಕು ನಮ್ಮ ಕನ್ನಡದಲ್ಲಿ ಅಂತ. ನಾನು ಮತ್ತೊಂದು ಆಸ್ಪೆಕ್ಟ್ನ ಅಬ್ಸರ್ವ್ ಮಾಡಿದೆ ನಿಮ್ಮ ಟ್ರೇಲರ್ನಲ್ಲಿ. ಎಲ್ಲೋ ಒಂದು ಕಡೆ ಡೈಲಾಗ್ಸ್ ಕಡಿಮೆ ಇದೆ, ವಿಜುವಲ್ಸ್ ಜಾಸ್ತಿ. ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಮೇಲೆ ಹೆಚ್ಚು ಕಾನ್ಶಿಯಸ್ ಆಗಿ ವರ್ಕ್ ಮಾಡಿದ್ರೆ ಹೇಗೆ ಅಂತ? ಹೌದು ಹೌದು ಹೌದು. ವಿಜುವಲೈಸ್ ಅಂದರೆ ಥ್ರೂಔಟ್ ಫಿಲಮು ಡೈಲಾಗ್ಸ್ ಕಮ್ಮಿಮ್ಮ, ಲೈಕ್ ಒಂದು ಶಾರ್ಟ್ ಮುಖಾಂತರ ಕನ್ವೆ ಮಾಡ್ಕೊತ ಹೋಗುತ್ತೆ ಸಿನಿಮಾ. ನೆಕ್ಸ್ಟ್ ಒಂದು ಅಂದರೆ ಒಂದು ಕಂಟೆಂಟ್ ಏನಿದೆ ಜನ ಅದನ್ನ ಅರ್ಥ ಮಾಡ್ಕೊಂತ ಹೋಗ್ತಾರೆ. ಅದನ್ನ ಅಯ್ಯೋ ಈ ಜಸ್ಟ್ ಒಂದು ಶಾರ್ಟ್ ಮುಖಾಂತರ ಕನ್ವೆ ಆಗ್ತಾನೆ ಹೋಗುತ್ತೆ ಸಿನಿಮಾ ಅದನ್ನ. ಇವಾಗ ಇಷ್ಟು ಕಾಮ್ ಅಂಡ್ ಕಂಪೋಸ್ ಆಗಿದ್ದೀರಾ, ಆದ್ರೆ ವಿಜುವಲ್ಸ್ ಗಳನ್ನ ನೋಡಿದಾಗ ತುಂಬಾ ಲಿಟ್ರಲಿ ಒಂದ್ ಸ್ವಲ್ಪ ಭಯ ಆಗುತ್ತೆ. ಸೊ ಹೇಗೆ ಅದನ್ನ ಹೇಳ್ತಾ ಇರೋದು ನೋಡಿ, ಭಯ ಆಗುತ್ತೆ ಡೆಫಿನೆಟ್ಲಿ 12th ಗಂಟು ಭಯ ಆಗುತ್ತೆ ಅವ್ರು ನೋಡಿದ್ರೆ. ನೀವ್ ಹೇಳಿ. ಹೌದು, ಖಂಡಿತ 12ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ವಿಜುವಲ್ಸ್ ಭಯ ಆಗುತ್ತೆ ಅನ್ನೋಕ್ಕಿಂತ ಸಖತ್ತಾಗಿ ಬಂದಿದೆ. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಎಲ್ಲ ಥರ ಲೈಕ್ ಡಬ್ಬಿಂಗ್ ಆಗಿರ್ಬೋದು. ನವೀನ್ ಸರ್ ಮಾದೇವ ಕ್ಯಾರೆಕ್ಟರ್ ಅಂತೂ ಮಸ್ತಾಗಿ ಬಂದಿದೆ, ನಂಗೆ ತುಂಬಾ ಇಷ್ಟ. ನಂದು ಕೂಡ ಚೆನ್ನಾಗಿ ಬಂದಿದೆ, ನಾನು ನಂದು ನೋಡಿದೆ. ನೀವ್ ಬೇಸಿಕ್ಲಿ ಒಂದು ಪಾತ್ರ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ನಾನು ನೀವೇ ನಿಮ್ಮನೆ ಕೇಳ್ತಾ ಇರೋದು. ಪರ್ಟಿಕ್ಯುಲರ್ ಒಪ್ಕೊಳ್ಳೋದು ಅಂತೇನಿಲ್ಲ. ಅಂದರೆ ನನ್ನ ಪಾಲಿಸಿ ಹೆಂಗಂತಂದ್ರೆ, ನಾನು ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಬರೋಂಥ ಅವಕಾಶಗಳನ್ನ ನಾನು ಹೆಂಗೆ ಉಪಯೋಗಿಸ್ಬೋದು, ಸದುಪಯೋಗ ಮಾಡ್ಕೋಬೋದು, ನನ್ನ ಹೆಂಗೆ ಪೋರ್ಟ್ರೇ ಮಾಡ್ಕೋಬೋದು, ನನ್ನ ಕರಿಯರ್ಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್ ಇರುತ್ತೆ. ಸೊ ಅದು ನಾನು ಇದುವರೆಗೂ ಅಂದರೆ ತೀರಾ ಬೇಡ ಗುರು ಇದು ನನಗೆ ಮಾಡೋದು ಬೇಡ ಅನ್ನೋದು ತೆಗೆದಾಕಂಥ ಕ್ಯಾರೆಕ್ಟರ್ಗಳು ಯಾವುದೂ ಸಿಕ್ಕಿಲ್ಲ. ಸೊ ಆಮೇಲೆ ನನಗದು ಫಸ್ಟ್ ಆಫ್ ಆಲ್ ಚಾಲೆಂಜಿಂಗು. ಸೊ ಈ ಥರದ್ದು ನೀವು ಮಾಡಬೇಕು ಅಂತ ಕೊಟ್ಟಾಗ ನಾನು ನೋ ಹೇಳೋಕ್ಕಾಗಲ್ಲ. ನನಗೆ ಯಾಕೆ ಆಗಲ್ಲ ಅಂತ ಫಸ್ಟ್ ನನ್ನ ಕ್ವಶನ್ ಬರುತ್ತೆ. ನಾನು ಮಾಡ್ಬೋದಲ್ಲ, ಯಾಕೆ ಆಗಲ್ಲ ಅಂತ ನನಗೆ ಬಂದಮೇಲೆ ನಾನು ಅದನ್ನು ಸರಿ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಸೊ ಇದರಲ್ಲೂ ಹಾಗೆ ಅವರು ಅಪ್ರೋಚ್ ಮಾಡಿದಾಗ ಇದೇ ಥರ ನೆಗೆಟಿವ್ ಕ್ಯಾರೆಕ್ಟರ್ ಇದೆ, ಎಂಟೈರ್ ಥ್ರೂಔಟ್ ನೆಗೆಟಿವ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಶೇಡ್ಸ್ ಎಲ್ಲ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಅದನ್ನೆಲ್ಲ ನೀವು ಕ್ಯಾರಿ ಮಾಡಬೇಕು, ಈ ಥರದ್ದೆಲ್ಲ ಫೈಟ್ ಸೀಕ್ವೆನ್ಸ್ ಎಲ್ಲ ಇರುತ್ತೆ ಅಂತೆಲ್ಲ ಹೇಳಿದ್ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿ ನಾನೊಂದು ಒಂದಷ್ಟು ವರ್ಕ್ಶಾಪ್ಗಳು ಮಾಡಿದ್ರು ದೇವ್ ಸರ್ ಮತ್ತು ನವೀನ್ ಸರ್ ಎಲ್ಲ. ಸೊ ಆಡಿಷನ್ ಎಲ್ಲ ಆಗಿ ಈ ಥರದ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ನಿಮ್ಮದು, ಇನ್ ಗೆಸ್ಚರ್ಸು ಅಥವಾ ಬಾಡಿ ಲ್ಯಾಂಗ್ವೇಜ್ ಈ ಥರ ಇರುತ್ತೆ ಅಂತೆಲ್ಲ ಹೇಳಿ ಹೋಗ್ತಾ ಹೋಗ್ತಾ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಕ್ಯಾರೆಕ್ಟರ್. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟ್ರಬಲ್ ಅನ್ಸಿದ್ರು, ಮೂವ್ ಆಗ್ತಾ ಸೆಟ್ಗೆ ಹೋದಾಗ ಅಥವಾ ಮುಂಚೆ ಪ್ರೀ ಪ್ಲಾನ್ ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿರೋದ್ರಿಂದ ಫ್ಲೋರ್ಗೆ ಹೋದಾಗ ಅದೊಂಥರ ಗ್ರಿಪ್ ಸಿಗುತ್ತೆ ಕ್ಯಾರೆಕ್ಟರ್. ಆದ್ರೆ ನೆಗೆಟಿವ್ ಪಾಸಿಟಿವ್ ಟರ್ನ್ ಆಗುವಂತ ಏನಾದ್ರು ಆಸ್ಪೆಕ್ಟ್ಸ್ ಗಳು ಇಟ್ಟಿದ್ದೀರಾ ಅಥವಾ ನೆಗೆಟಿವ್ ಆಗೇ ಇರುತ್ತಾ ಸಿನಿಮಾದಲ್ಲಿ? ಅದು ಸಸ್ಪೆನ್ಸ್. ನನಗೇನಂದ್ರೆ ಆಲ್ಮೋಸ್ಟ್ ಯಾರು ಹೀರೋಗಳೇ ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ವಿಲನ್ಗಳ ತರ ನನಗೆ ಕಾಣಿಸ್ತಾ ಇದ್ರು. ಎಸ್ಪೆಷಲಿ ಇವ್ರು ಅಂದ್ರೆ ಎಲ್ಲರ ಪಾತ್ರಗಳನ್ನ ಹೊರತುಪಡಿಸಿ ಸಾರಿಕಾ ಅವರ ಕ್ಯಾರೆಕ್ಟರ್ ದೌರ್ಜನ್ಯಕ್ಕೆ ಯಾರೋ ಒಳಪಟ್ಟಿರ್ತಾರೆ, ಅವರ ಪರವಾಗಿ ಧ್ವನಿ ಎತ್ತುವಂತ ಒಂದು ಕ್ಯಾರೆಕ್ಟರ್ ಅಂತ ನನಗೆ ಅನ್ನಿಸ್ತು. ನನಗೆ ಸೀರಿಯಸ್ಲಿ ಅವ್ರದ್ದು ಯಾವ ಪಾತ್ರ ಅಂತ ಗೊತ್ತಿಲ್ಲ, ಪಾಪ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನೋ ಗೊತ್ತಿಲ್ಲ, ನೀವುಗಳು ಹೇಳ್ಬೇಕು ನನಗೆ. ಅದು ಯಾವ್ದು ಇಲ್ಲಮ್ಮ, ಯಾವ್ದು ಇಲ್ವಾ? ನಾರ್ಮಲ್ ಲೈಫ್ ಲೀಡ್ ಮಾಡುವಂತ ಹುಡುಗಿ, ಒಂದು ಮಿಡಲ್ ಕ್ಲಾಸ್ ಲೈಫ್ ಲೀಡ್ ಮಾಡುವಂತ ಹುಡುಗಿ, ಅವ್ರ ಜೀವನದಲ್ಲಿ ಏನಾಗುತ್ತೆ ಹೇಗೆ ಅನ್ನೋದಷ್ಟೇ ಮೂವಿ. ಅವ್ರೇನು ಪರ್ಟಿಕ್ಯುಲರ್ ಆಗಿ ಆ ಥರ ಜಾಬ್ ಎಲ್ಲ ಏನಿಲ್ಲ. ಕ್ಲೋಸ್ ಅಪ್ ಶಾರ್ಟ್ಸ್ಗಳು ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಾನು ನೋಡಿದಾಗ ನಾನು ಇದನ್ನ ಕೇಳಬೇಕು ಅಂತ ಅನ್ಕೊಂಡೆ. ಕ್ಲೋಸ್ ಅಪ್ ಶಾರ್ಟ್ಸ್ಗಳು ತುಂಬ ಇಂಟೆನ್ಸ್ ಆಗಿದೆ. ಎಲ್ಲೋ ಒಂದು ಕಡೆ ಆಡಿಯನ್ಸು ಹೀರೋಯಿನ್ ಎಮೋಷನ್ಸಿಂದ ಎಸ್ಕೇಪ್ ಆಗದಂತೆ ಫೀಲ್ ಮಾಡುವಂಥ ಇಂಟೆನ್ಷನ್ ಇತ್ತಾ ಏನು?
ಪರ್ಟಿಕ್ಯುಲರ್ ಆಗಿ ಕ್ಲೋಸ್ ಅಪ್ ಶಾರ್ಟ್ಸ್ ಯೂಸ್ ಮಾಡೋದು ನೀವು ಹೇಳಿದಂಗೆ ಆಡಿಯನ್ಸ್ ಜೊತೆ ತುಂಬಾ ಕನೆಕ್ಟ್ ಆಗಿರೋದಕ್ಕೆ ಹೌದು. ಎಮೋಷನ್ಸ್ನ ಅವ್ರ ಜೊತೆ ಅಂದ್ರೆ ಏನಿದೆ ನಮ್ಮ ಎಮೋಷನ್ ಆಕ್ಟರ್ ಎಮೋಷನ್ ಇದೆಯೋ ಅದು ಆಡಿಯನ್ಸ್ಗೂ ಟ್ರಾನ್ಸ್ಫರ್ ಆಗೋದಕ್ಕೆ ಯೂಶಲಿ ಆ ಶಾರ್ಟ್ಸ್ಗಳನ್ನ ಇಡೋದು. ಓಕೆ. ಸೊ ಇದರಲ್ಲಿ ಬೆಸ್ಟ್ ಅಡ್ವಾಂಟೇಜ್ ಅಂದ್ರೆ ನಾವು ಯೂಸ್ ಮಾಡಿದಂಥ ಕ್ಯಾಮ್ರಾ. ಸೊ ಆ ಕ್ಯಾಮ್ರಾದಿಂದ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರುತ್ತೆ ಅದು. ಓಕೆ. ಸೊ ಆ ಕ್ವಾಲಿಟಿಯಿಂದ ಏನಂತಂದ್ರೆ ನಾವು ಏನೇ ಕಲರ್ ಗ್ರೇಡ್ ಮಾಡಿರ್ಬೋದು ಅಥವಾ ಶಾರ್ಟ್ಸ್ ಮಿಡ್ಡಿಗೆ ಇಟ್ಟರು ಅಥವಾ ಕ್ಲೋಸ್ಗೆ ಇಟ್ಟರು ಆ ಎಮೋಷನ್ಸ್ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ, ಆಡಿಯನ್ಸ್ಗೂ ಅದು ತುಂಬ ಕ್ಲಿಯರ್ ಆಗಿ ರೀಚ್ ಆಗುತ್ತೆ. ಸೊ ಇಟ್ಸ್ ಆಲ್ ಟೆಕ್ನಿಕಲ್ ವರ್ಕ್. ಅದು ನಮ್ಮ DOP ಆಗಿರ್ಬೋದು, ದೇವ್ ಸರ್ ಆಗಿರ್ಬೋದು. ಸೊ ಇವರು ನಮ್ಮ ಆ್ಯಕ್ಟರ್ಗಳನ್ನ ನಾವೇನಿದೆಯೋ ಬರೀ ನಾವು ಆ್ಯಕ್ಟಿಂಗ್ ಪರ್ಪಸ್ ಅಷ್ಟೇ ಮಾಡೋದು ಬಿಟ್ಟರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನೇನು ಕೆಲಸಗಳು ತುಂಬ ಕೆಲಸ ಅವ್ರು ಮಾಡಿದ್ದಿದೆಯಲ್ಲ, ಅಂದರೆ ಲೈಟಿಂಗಿಂದ ಹಿಡಿದು ಆ ಗಿಂಬಲ್ ಹ್ಯಾಂಡಲ್ ಮಾಡೋದು ಅಥವಾ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು, ಆ ಶಾರ್ಟ್ಸ್ ತುಂಬ ಎಮೋಷನ್ನ ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ಅಂದರೆ ಫ್ರೇಮ್ ಮೇಲೆ ತೋರಿಸುತ್ತೆ. ಸೊ ಅದಕ್ಕೆ ಮೇನ್ ಹೆಲ್ಪ್ ಅವ್ರದ್ದೇನೆ. ಸೊ ಅದು ಇಲ್ಲ, ನಾನು ಕೆಲವೊಂದು ವಿಷುವಲ್ಸ್ಗಳು ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ ಎಮೋಷ್ನಲ್ ವೂಂಡ್ಸು ಫಿಸಿಕಲ್ ಡ್ಯಾಮೇಜ್ಗಿಂತ ತುಂಬ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಸಿನಿಮಾದಲ್ಲಿ. ಸೊ ಅದೇ ಒಂದು ಕೋರ್ ಕಾನ್ಫ್ಲಿಕ್ಟ್ ಅಂತ ಕನ್ಸಿಡರ್ ಮಾಡ್ಬೋದಾ? ಶ್ಯೂರ್ ಮಾಡ್ಬೋದು. ಮತ್ತೊಂದು ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ ಸರ್, ಇವಾಗ ಹೀರೋಯಿನು ಬೆಂಕಿ ಫೈರ್ ಅದ್ರ ಕಡೆನೇ ನೋಡ್ತಾ ಇರೋದು ನಮ್ಗೆ ಸಿಂಬಾಲಿಕ್ ಆಗಿ ಕಾಣಿಸುತ್ತೆ ಈ ಸಿನಿಮಾದಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಡಿಸ್ಟ್ರಕ್ಷನ್ ಬೇಕು ಅನ್ನುವಂಥ ಮನಸ್ಥಿತಿನ ಏನು ಅಂತ, ಡಿಸ್ಟ್ರಕ್ಷನ್ ಬೇಕು ಅಂತ ಮನಸ್ಥಿತಿನ ಹೀರೋಯಿನ್ ಅಂದ್ರೆ ಕೆಲವೊಂದು ಶಾರ್ಟ್ಸ್ ಗಳಲ್ಲಿ ಹೀರೋಯಿನ್ ಫೈರ್ ಕಡೆ ಅಂದ್ರೆ ಬೆಂಕಿ ಕಡೆ ನೋಡ್ತಾ ಇರೋದು ಸಿಂಬಾಲಿಕ್ ಆಗಿ ಕಾಣಿಸುತ್ತೆ ನಮ್ಗೆ. ಇಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಹೆಂಗೆ ಅಂದ್ರೆ ಇವಾಗ ಕಾಮನ್ ಆಗಿ ಒಂದು ಪೀಸ್ ಅಂದಾಗ ವಾಟರ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ತಣ್ಣ ಗಾಳಿ, ಒಂದು ಖುಷಿಯಾಗಿದ್ದಾಗ ಹೇಗೆ ಒಂದು ತಣ್ಣ ಗಾಳಿ ಬಂದಾಗ ಒಂದು ಫೀಲ್ ಮಾಡ್ತೀವಿ. ಸೊ ಅವಳಲ್ಲಿರೋ ರೌದ್ರ ರೂಪ, ಆ ಸಿಟ್ಟನ್ನ ಕಂಪೇರ್ ಫೈರ್ಗೆ ಮಾಡಿದೀವಿ. ಸೊ ಹಾಗಾಗಿ ನಿಮ್ಗೆ ಟ್ರೈಲರ್ ಅಲ್ಲಿ ಆ ಎಲಿಮೆಂಟ್ಸ್ ಅಲ್ಲಿ ಫೈರ್ ಕಾಣಿಸುತ್ತೆ. ಹಾಗಿದ್ರೆ ಮೃತ್ಯು ದೇವತೆ ಅಂದ್ರೆ ಫೈಟ್ ಮಾಡೋದು ಸೊಸೈಟಿ ಜೊತೆನಾ, ತನ್ನ ಬ್ರೋಕನ್ ಸೆಲ್ಫ್ ಜೊತೆನಾ? ಬ್ರೋಕನ್ ಸೆಲ್ಫ್ ಜೊತೆ ಅಂತ ಏನಿಲ್ಲ, ಹಂಗಂತ ಸೊಸೈಟಿನೂ ಇಲ್ಲ ಅಲ್ಲಿ. ಅದರಲ್ಲಿ ಬರೋಂಥ ಸರ್ಕಲ್, ಅವ್ರ ಸರ್ಕಲ್ ಏನಿದೆ ಅವ್ರ ಜೊತೆನೆ. ಅಂದ್ರೆ ಒಂದು ಎಕ್ಸಾಂಪಲ್, ನನ್ನೊಂದು ಲೈಫ್ ಇದೆ, ನನ್ನ ಲೈಫಲ್ಲಿ ನನ್ನ ಸುತ್ತ ಏನು ನಡೀತಿದೆ, ನಾನು ಸೆಕ್ಯೂರ್ ಲೈಫ್ ಒಂದು ಲೀಡ್ ಮಾಡ್ಬೇಕು ನಾನು, ಅಲ್ವಾ? ಅದಕ್ಕೆ ನಾನು ಏನು ಪ್ರಾಬ್ಲಮ್ ಬಂದ್ರು ನಂಗೆ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗಿದ್ರೆ ಸೊಸೈಟಿ ಜಡ್ಜ್ಮೆಂಟ್ ಈ ಸಿನಿಮಾದಲ್ಲಿ ಒಂದು ಮೇಜರ್ ಲೇಯರ್ ಆಗಿದೆಯಾ ಹೇಗೆ ಹಾಗಂತ ಕೇಳ್ಬೋದಾ? ನೀವೇನು ಹೇಳ್ತೀರಾ? ಆಗುತ್ತೆ. ಸೋಷಿಯಲಿ ಈ ಮೆಸೇಜ್ ನಾವು ಹೇಳ್ತಿರೋದೇ ಅದು. ಅಂದ್ರೆ ಈ ತರದ ಜನಗಳು ಇರ್ತಾರೆ, ಅವರಿಂದ ಓವರ್ಕಮ್ ಬರೋದು ಎಷ್ಟು ಸಾಧ್ಯ ಅಥವಾ ಅಸಾಧ್ಯ ಅನ್ನೋದು ಆ ಎಲಿಮೆಂಟು, ಆ ಮೆಸೇಜ್ ಇರೋಂಥದ್ದೇ ಸೋಷಿಯಲಿ ಜನಕ್ಕೆ ಗೊತ್ತಾಗ್ಲಿ ಅಂತಾನೆ ಆ ಥರದ ಮೆಸೇಜ್ ಓರಿಯೆಂಟೆಡ್ ಮೂವಿ ಅದಕ್ಕೇನೆ ಮಾಡಿದ್ದೇನೆ. ಇತ್ತೀಚೆಗೆ ಈ ತರ ಕನ್ನಡ ಸಿನಿಮಾಗಳು ತುಂಬಾ ಅಂದ್ರೆ ವಿರಳ ಆಗ್ಬಿಟ್ಟಿದೆ. ಪುಸ್ತಕಗಳು ಓದೋದು ಕಡಿಮೆ ಆಗಿದೆ ನಮ್ಗೆ ಗೊತ್ತಿರೋಂಗೆ, ಎಲ್ಲ ಸೋಷಿಯಲ್ ಮೀಡಿಯಾ. ಸೊ ಈ ರೀತಿ ಸಿನಿಮಾಗಳ ಮುಖಾಂತರ ಆದ್ರೂ ಅಟ್ಲೀಸ್ಟ್ ಅವ್ರಿಗೆ ತಲುಪುತ್ತೆ. ನಿಮ್ ಎಲ್ರಿಗೂ ಫೇವ್ರೆಟ್ ಸೀನ್ ಯಾವ್ದು ಸರ್ ಸಿನಿಮಾದಲ್ಲಿ? ನೀವು ದಯಾನಿಂದ ಸ್ಟಾರ್ಟ್ ಮಾಡೋಣ. ಈ ಸಿನಿಮಾದ ಬೇರೆ ಯಾವ ಸಿನಿಮಾದಲ್ಲ, ಈ ಸಿನಿಮಾದ ನನಗೆ ಫೇವ್ರೇಟ್ ಅಂದ್ರೆ ನಂದು ಸೀನ್ಸ್ ಕಮ್ಮಿ ಇದೆ. ಅದ್ರಲ್ಲಿ ಇವರು ಬಾಟ್ಲಲ್ಲಿ ಹೊಡೆಯೋದೇ ನನ್ನ ಫೇವ್ರೇಟ್ ಸೀನ್. ಅದೇ ನನ್ನ ಫೇವ್ರೇಟ್ ಸೀನ್. ನಿಮ್ಗೆ ಹೆಂಗಾಯ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಅಂದ್ರೆ ನಿಮ್ಗೆ ಇದೆ ಅಂದ್ರೆ ನಿಮ್ಗೆ ಹೆಂಗ್ ಫೀಲ್ ಆಯ್ತು ಮಾಡಿದಾಗ? ಅಂದ್ರೆ ಆಸ್ ಅನ್ ಆಕ್ಟರ್ ಪರ್ಫಾರ್ಮ್ ಮಾಡಿದ್ರೆ ಓಕೆ, ಬಟ್ ಕೆಲವೊಬ್ಬರಿಗೆ ಒಂದ್ ಸ್ವಲ್ಪ ಇರುತ್ತೆ, ಹ್ಯಾಂಗ್ ಓವರ್ ಇರುತ್ತಲ್ವಾ, ಏನೋ ಒಂಥರ ಕಾಣಿಸುತ್ತೆ ಅವ್ರು ಹರ್ಟ್ ಆಗಿ. ನಿಮ್ಗೆ ಹರ್ಟ್ ಆಗಿದ್ದ ಹತ್ರ ಏನಾದ್ರು ಇತ್ತ ನಿಮ್ಗೆ? ಇಲ್ಲ, ಆಕ್ಚುಲಿ ಅಂದ್ರೆ ನಾವು ಹೆಂಗೆ ಗೊತ್ತಿರೋ ಜೊತೆ ಹೊಡೆದಾಡ್ಬಿಡ್ಬೋದು. ಇವ್ರು ಆಗ್ತಾನೆ ಸರಿ, 2ನೇ ದಿನಾನೇ ಬಂದಿದ್ರು ಆರ್ಟಿಸ್ಟ್ಗೆ. ಸೊ ನಮ್ಗೆ ಏನಂತಂದ್ರೆ ಯಾರು ಕೋ ಆರ್ಟಿಸ್ಟ್ ಇರ್ತಿದೋ ಅವ್ರ ಜೊತೆ ಅವ್ರು ಮೊದಲು ಕಂಫರ್ಟೇಬಲ್ ಆಗಿರ್ಬೇಕು, ಓಕೆನಾ ಅನ್ನೋ ಥರ. ಡೈರೆಕ್ಟಾಗಿ ಬಾಟಲ್ ಅಂದರೆ ಟ್ರಯಲ್, ಒಂದು ಬಾಟಲ್ ಸುಮ್ಮನೆ ಟ್ರಯಲ್ ಮಾಡೋದು ಹೊಡೆದೋಯ್ತು ಹಾಗೇನೆ. ಸೊ 2ನೇ ಬಾಟಲ್ ಹೊಡೆದಾಗ ಅಂದರೆ ಡಮ್ಮಿ ಆಗಿದ್ರೆ ಒಂದು ಶಾರ್ಪ್ ಎಡ್ಜಸ್ ಇದ್ದೇ ಇರುತ್ತೆ, ಚುಚ್ಚುತ್ತೆ. ನಮಗೆ ಹೆಂಗೆ ಅಂತಂದ್ರೆ ಅಕಸ್ಮಾತ್ ಮಿಸ್ ಆಗಿ ಹಿಂದೆ ಮುಂದೆ ಒಂದು ಸ್ವಲ್ಪ ಹೋದ್ರು, ಇಲ್ಲಿ ಹೊಡೆದಾಗ ಕಣ್ಣಿಗೆ ಸೇಫ್ಟಿಗೆ ಅಥವಾ ಹೊಟ್ಟೆಗೆ ಚುಚ್ಚಕ್ಕೆ ಹೋದಾಗ ಅಲ್ಲಿ ಏನಾದರೂ ಆಗ್ಬಿಡುತ್ತೆ ಅನ್ನೋದು. ಅದಕ್ಕೆ ಹೊಡೆದಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಕಟ್ ಆಗಿದ ತಕ್ಷಣ ಓಕೆನಾ ಹೋಗ್ಬಿಟ್ಟು ನೋಡಿದ್ರೆ. ಅಲ್ಲ ಸರ್, ಇವಾಗ ನೀವು ಆಕ್ಟರ್ ಆಗಿ ಹೇಳ್ತಾ ಇದ್ರೆ ನಮ್ಗೆ, ನಾನು ಹೇಳಿದ್ದು ಸೊಸೈಟಿನಲ್ಲಿ ಕೂಡ ಆಕ್ಚುಲಿ ಈ ತರ ಕ್ರೌರ್ಯವಾದಂತಹ ಕೆಲವೊಬ್ಬರು ವ್ಯಕ್ತಿಗಳು ಇರ್ತಾರಲ್ವಾ, ಇದನ್ನೆಲ್ಲ ಅಂದ್ರೆ ನೀವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಂದ್ರೆ ಹಿಂಗೂ ಇರ್ತಾರೆ ಅಂದ್ರೆ ಒಂದ್ ರೀತಿ ಕನೆಕ್ಟ್ ಆಗುತ್ತಲ್ವಾ, ಎಷ್ಟು ಕ್ರೌರ್ಯತನ ತೋರಿಸ್ತಾರೆ ಅಂತ. ಸೊ ಆವಾಗ ಹೆಂಗ ಅನ್ನಿಸ್ತು ಸರ್, ಎಮೋಷನಲಿ ಹೆಂಗ ಅನ್ನಿಸ್ತು ನಿಮ್ಗೆ? ಅದು
ಡಿಸ್ಟರ್ಬಿಂಗ್ ಅದು ಆ್ಯಕ್ಚುಲಿ ನೀವು ಹೇಳ್ದಂಗೆ ಆ್ಯಸ್ ಅನ್ ಆ್ಯಕ್ಟರ್ಗೆ ಆ ಮೂಮೆಂಟಲ್ಲಿ 100% ಕೊಟ್ಬಿಡ್ಬೋದು. 100% ಮಾಡಿ ನೀವು ಹೇಳ್ದಂಗೆ ಹ್ಯಾಂಗ್ ಓವರ್ ಇರುತ್ತೆ. ಆ ಕ್ಯಾರೆಕ್ಟರ್ ಹ್ಯಾಂಗ್ ಓವರ್ ಮುಗಿಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕು. ಹೌದು. ಸೊ ಆ ಪೀಕ್ ಲೆವೆಲ್ಗೆ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ನಿಂತ್ಕೊಳ್ಳಿ. ಬಟ್ ನಾವು ಅಷ್ಟೆಲ್ಲ ಪೀಕ್ ಹೋಗಿಲ್ಲ ಅಂದರೆ ಎಷ್ಟು ಆ ಮೂಮೆಂಟಲ್ಲಿ ಎಷ್ಟು ಬೇಕೋ ಆ ಕ್ಯಾರೆಕ್ಟರ್ಗೆ ಅಷ್ಟು ಲಿಮಿಟೆಡ್ ಆಗಿ ಮಾಡಿರೋವಂಥದ್ದು. ಆಮೇಲೆ ನಮ್ಗೆ ಎಕ್ಸಾಂಪಲ್ಸು ಅದನ್ನೇ ತಗೊಳ್ಳಿ. ಈಗ ನಾವು ಒಂದು ಬ್ಯಾಡ್ ಕ್ಯಾರೆಕ್ಟರ್ ಮಾಡಬೇಕು, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತಂದರೆ ಈ ಥರದ ಎಕ್ಸಾಂಪಲ್ಲೇ ನಾವು ಹುಡ್ಕೋದು. ಅಂದರೆ ಸೋಷಲಿ ರಿಯಲ್ ಕ್ಯಾರೆಕ್ಟರ್ಗಳು ಒಂದಷ್ಟು ಮನಸ್ಥಿತಿಗಳು ಇರ್ತಾರೆ, ಸೈಕೋಪ್ಯಾತ್ಗಳು. ಸೊ ಒಂದಷ್ಟು ಸ್ಟೋರಿಗಳು ಓದಿದಾಗ ಅವರು ಯಾವ ರೀತಿ ವಿಕೃತನ ಮೆರೆದಿದ್ರು ಅನ್ನೋದನ್ನು ಓದಿದ್ರೆ ನಮಗೆ ಆ್ಯಸ್ ಅನ್ ಆ್ಯಕ್ಟರ್ಗೆ ಪ್ರಿಪ್ರೇಷನ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಒಂದು ಕ್ಯಾರೆಕ್ಟರ್ನ ಕಟ್ಕೊಳ್ಳೋದಕ್ಕೆ. ಸೊ ಅದ್ರದ್ದು ಕೆಲವೊಂದು ಎಲಿಮೆಂಟ್ಗಳನ್ನ ತೊಗೊಂಡು ನಮ್ಮ ಕ್ಯಾರೆಕ್ಟರ್ ಅಡಾಪ್ಟ್ ಮಾಡ್ಬೋದು. ಬಟ್ ಫೈನಲಿ ಇದೇನೇ ಇದ್ರೂ ತಪ್ಪೇ ಅದು. ಅವ್ರು ಮಾಡಿದ್ದೇನೇ ತಪ್ಪೇ ನಾವು ಮಾಡಿದ್ದು ತಪ್ಪೇ ಅದು. ಬಟ್ ಅದು ಕ್ಯಾರೆಕ್ಟರ್ ಪ್ರಿಪ್ರೇಷನ್ಗೆ ಅಷ್ಟೇ ಅದು, ಅಲ್ಲಿಗೆ ಸೀಮಿತ ಅದು. ಓಕೆ, ನಿಮ್ಮ ಉತ್ತರ ಪ್ರಶ್ನೆ ಮರ್ತೋದ್ರಾ? ನನ್ನ ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರ್ ಬೇರೆ. ಫೇವ್ರೆಟ್ ಪೋರ್ಷನ್ ಹೇಳಿಲ್ಲ ನೀವು, ಫೇವ್ರೆಟ್ ಪೋರ್ಷನ್ ಅದಕ್ಕೆ ಉತ್ತರ ಕೇಳಿದ್ ನಾನು. ಫೇವ್ರೆಟ್ ಸೀನ್ ಅಂತ ಹೇಳಿ ಯಾವ್ದಾದ್ರು ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಿ. ನಾನು ರೆಡಿ, ನಾನು ತುಂಬಾ ಇದರಲ್ಲಿ ಗಲೀಜಾಗಿರ್ತೀನಿ. ಸೊ ಅದಾದ್ಮೇಲೆ ನಾನು ರೆಡಿ ಆಗ್ತೀನಿ, ಅದ್ ನನಗೆ ಇಷ್ಟ ಅಂತ ನಿಮ್ಗೆ ಡೈರೆಕ್ಟ್ ಮಾಡಿರೋದ್ರಲ್ಲಿ. ಅಂದ್ರೆ ಆಕ್ಚುಲಿ ನಾವು ನೈಟ್ ಶೂಟ್ ಮಾಡಿದಾಗ ಕೆಲವೊಂದು ಹಾರರ್ ಪೋರ್ಷನ್ ಇದೆ, ಹಾರರ್ ಪೋರ್ಷನ್ ಇದೆ. ಅದು ನಾವು ಈಸಿಲಿ ಶೂಟ್ ಮಾಡಿಬಿಡ್ತೀವಿ. ಅದನ್ನು ಶೂಟ್ ಮಾಡ್ಬೇಕಾದ್ರೆ ಅನ್ಸಿರಲಿಲ್ಲ, ಅದು ಹೋಗ್ಬಿಡುತ್ತೆ ಹಂಗೆ. ಅದು ಫೈನಲಿ ಸೌಂಡ್ ಡಿಸೈನ್ ಎಲ್ಲ ಆದಮೇಲೆ ಫುಲ್ ಪ್ಯಾಕ್ ಮ್ಯೂಸಿಕ್ ಆದಮೇಲೆ ನಾನು ಒಬ್ಬನೇ ನೋಡ್ತಿದ್ದೆ. ಒಂದು ಫೈನಲ್ ಕಾಪಿ ಕೊಡ್ಬೇಕಾದ್ರೆ ಒಬ್ಬನೇ ನೋಡ್ತಿದ್ದೆ. ಐ ಮೀನ್ ಇವತ್ತು ನೈಟ್ ಅನ್ಕೊಂತಿದ್ದೆ ನೋಡ್ತಿದ್ದೆ, ಐ ಮೀನ್ ನಿನ್ನೆ ನೈಟ್ ನೋಡ್ತಿದ್ದೆ. ನೋಡ್ಬೇಕಾದ್ರೆ ಅದು ಲೈಕ್ ನನಗೆ ಭಯ ಆಗೋದು. ಕೆಲವೊಂದು ಸೀಕ್ವೆನ್ಸ್ ನೋಡ್ತಾ ಡಗ್ ಅಂದ್ಬಿಡೋದು ಅದು. ನೀವು ಅಂದ್ರೆ ನಿಮ್ಗೆ ಹಾರರ್ ಮುಂಚೆ ನೋಡ್ತಾ ಇರಲಿಲ್ಲ? ಅವರೇ ಶೂಟ್ ಮಾಡಿ ಅವರೇ ಇದು ಚೆನ್ನಾಗಿರೋದು ಆಕ್ಚುಲಿ. ಶೂಟ್ ಮಾಡ್ಬೇಕು ಗೊತ್ತಾಗಲ್ಲ ಅದು. ಅಂದ್ರೆ ನಾವು ಸೀನ್ಸ್ ಮುಖಾಂತರ ಬರ್ಕೊಂಡಿರ್ತೀವಲ್ಲ, ಫೈನಲ್ ಔಟ್ಪುಟ್ ನೋಡ್ತಿದ್ದೀನಿ, ನನಗೆ ಭಯ ಆಗ್ತಿದ್ದು ಇಷ್ಟು ವೈಲೆನ್ಸ್ ಆಗಿ ತೆಗ್ದ್ಬಿಟ್ಟಿದ್ವಿ ನಾವು ಅಂದ್ಬಿಟ್ಟು. ಓಕೆ, ಇವಾಗ ನಮ್ಮ ಸಮಾಜ ಏನು ಅಂದರೆ ಹೆಣ್ಣಿನ ಸೈಲೆನ್ಸ್ ಅನ್ನ ವೀಕ್ನೆಸ್ ಅಂತ ತಗೊಳುತ್ತೆ. ಸೊ ಆ ಸೈಲೆನ್ಸ್ ಸ್ಟಾರ್ಮ್ ಆಗುವ ಕಥೆನ ಇದು ಏನು? ಒಂಥರ ಹೌದು. ಹೌದಾ? ಹಿಂಗೆ ಅವ್ರು ಕೇಳಿದ ಕ್ವಶನ್ಗೆ ನೀವು ಮಾತಾಡಿ, ಮಾತಾಡೋದಿಲ್ಲ, ಆಗಲ್ಲ. ನೀವು ಮಾತಾಡಿ ಅಂದ್ರೆ ಓಕೆ, ಇವಾಗ ನೆಕ್ಸ್ಟ್ ಯಾವ ನಮ್ಗೆ ಆಗಲ್ಲ ಪಾಸ್ ಅಂತಿದೆ. ಹೆಂಗಿದ್ರು ರ್ಯಾಪಿಡ್ ಫೈರ್ ಇದೆ, ಇನ್ನೊಂದು 2 ಪ್ರಶ್ನೆ ಅಷ್ಟೇ, ನಮ್ಗೆ ಜಾಸ್ತಿ ಏನಿಲ್ಲ. ಇವಾಗ ಸರ್, ಇವಾಗ ನಾನು ಮತ್ತೊಂದು ಪ್ರಶ್ನೆ ಕೇಳಬೇಕು. ಇವಾಗ ನೀವು ಹೇಳಿದ್ರೆ ಆ್ಯಕ್ಚುಲಿ ಕೆಲವೊಂದು ಸೀನ್ಸ್ಗಳೆಲ್ಲ ಈ ರೀತಿ ತುಂಬ ನಿಮಗೆ ಒಂಥರ ಹಿಂಸೆ ಆಗ್ತಾ ಇತ್ತು ಅನ್ನುವಂಥದ್ದು. ಇದು ಸಿನಿಮ್ಯಾಟಿಕ್ ಆಗಿ ನೀವು ತೋರಿಸಿದ್ದೀರಾ. ಎಲ್ಲೂ ಕೂಡ ಈ ಎಕ್ಸ್ಪ್ಲಾಯ್ಟೇಷನ್ ಫೀಲ್ ಬರ್ದಂತೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಸರ್? ನೀವು ಹೇಳ್ಬೇಕು, ಕೋ ಡೈರೆಕ್ಟ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ? ಎಕ್ಸ್ಪ್ಲಾಯ್ಟೇಷನ್ ಫೀಲ್ ಬರ್ದಿರೋ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ? ಅಂದ್ರೆ ಕೆಲವು ಸೀನ್ಗಳು ಮಾಡುವಾಗ ಹೌದು, ವಾಟ್ ಅಂದ್ರೆ ಎಲ್ಲಾ ಸೀನ್ಗಳು ಅಲ್ಲ, ಕೆಲವೊಂದು ಸೀನ್ಸ್ಗಳು ನಮ್ಗೆ ಹೆಣ್ಣಿನ ಬಗ್ಗೆ ಒಂದು ಎಮೋಷನಲ್ ಪೇನ್ ಫೀಲ್ ಆಗುತ್ತೆ ನಾವು ನೋಡಿದಾಗ. ಅಂದ್ರೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ರ ಅದು ಅಂದ್ರೆ ನಿಮ್ಗೆ ಎಲ್ಲೂ ಶೂಟ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲಾಯ್ಟೇಷನ್ ಫೀಲ್ ಆಗದಂತೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ? ಹೆಂಗೆ ಬ್ಯಾಲೆನ್ಸ್ ಮಾಡಿ ನೀವು ಆಕ್ಟ್ ಮಾಡಿಸಿದ್ರೆ ನಮ್ಮ ಕೈಯಲ್ಲಿ? ಅಂದ್ರೆ ಫೈನಲ್ ಒಂದು ಇದಿದೆ, ಯಾವ್ದಂದ್ರೆ ಮಾಹಿನ್ ಅವ್ರದ್ದು ಮತ್ತೆ ಸಾರಿಕಾ ಒಂದು ಪ್ರೀ ಕ್ಲೈಮ್ಯಾಕ್ಸ್ ತರ ಒಂದು ಇದಿದೆ, ಒಂದು ಫೈಟ್ ಇದೆ. ಅದ್ರಲ್ಲಿ ಡೆಫಿನೆಟ್ಲಿ ನನಗೆ ಫೀಲ್ ಆಯ್ತು ಅದನ್ನು. ಮೃತ್ಯು ದೇವತೆ ಸಿನಿಮಾದಲ್ಲಿ ತಾಯಿ ಪಾತ್ರದಲ್ಲಿ ವಿನಯ್ ಪ್ರಸಾದ್ ಮ್ಯಾಮ್ ಮಾಡಿದ್ದಾರೆ. ನಿಮ್ಗಳಿಗೆ ಇತ್ತ ಸ್ಕ್ರೀನ್ ಶೇರಿಂಗ್? ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್? ಆಲ್ರೆಡಿ ತುಂಬಾ ಹೇಳ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಇಂಟರ್ವ್ಯೂಸ್ ಅಲ್ಲಿ. ನಾನು ಮುಂಚೆಯಿಂದನೂ ವರ್ಕ್ ಮಾಡಿರೋದ್ರಿಂದ ಅವ್ರ ಜೊತೆಗೆ ನಾನು ಅವಾಗಲೇ ಆ ವಾವ್ ಅನ್ನೋ ಮೂಮೆಂಟ್ ಎಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಇವಾಗ ನನಗೆ ಮತ್ತೆ ಖುಷಿ ಆಯ್ತು ಅವ್ರ ಜೊತೆಗೆ ಪದೇ ನಾನು ಸ್ಕ್ರೀನ್ ಶೇರ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತಿರೋದಕ್ಕೆ. ಅದರಲ್ಲೂ ಎಕ್ಸ್ಪೆಷಲಿ ನನ್ಗವರು ತುಂಬಾ ಅಂದ್ರೆ ಅತ್ತೆ, ಅದರಲ್ಲಿ ಅತ್ತೆ ನನಗವರು. ಸೊ ಹಾಗಾಗಿ ಇನ್ನೂ ಕಲಿಯೋದಕ್ಕೆ ಅವ್ರ ಜೊತೆ ವರ್ಕ್ ಮಾಡಿ ಕೆಲವು ವಿಚಾರಗಳು ಅಂದ್ರೆ ಅವಾಗ ಕಲ್ತ್ಕೊಂಡಿರ್ತೀವಿ, ನನ್ಗೆ ಅಷ್ಟು ಗೊತ್ತಾಗ್ತಿರಲ್ಲ ಏನ್ ಕ್ಯಾಚ್ ಮಾಡ್ಬೇಕು, ಹೇಗೆ ಏನು ಅಂತ. ಬಟ್ ಇವಾಗ ನಮ್ಗೆ ಅವ್ರ ಜೊತೆ ವರ್ಕ್ ಮಾಡುವಾಗ ಅವ್ರು ಹೆಂಗ್ ಡೈಲಾಗ್ನ ಓದ್ಕೋತಾರೆ, ಅವ್ರು ಒಂದೇ ಸಲ ಶೀಟ್ ಡೈಲಾಗ್ ಪೇಪರ್ ನೋಡ್ಕೊಳ್ಳೋದು ನಾವು ಓದ್ತಾನೆ ಇರ್ತೀವಿ. ಬಟ್ ಅವ್ರಿಗೆ ನೋಡ್ಕೋತಾರೆ, ಓಕೆ ಅಪ್ಪ ಆಯ್ತು, ರೆಡಿನಾ ಹೇಳುವ ಹಂಗಿದ್ರೆ ಇದನ್ನ ಅಂತ. ನಾನು ಆಪೋಸಿಟ್ ಇರೋರಿಗೆ
ನಿನ್ ಡೈಲಾಗ್ ಏನೇ ನೀನ್ ಹಿಂಗಿದ್ಯಾ ನಾನು ಹಿಂಗೆ ಹೇಳ್ತೀನಿ, ಹಾ ಮುಗೀತು. ಅಷ್ಟೇ ಚೆನ್ನಾಗಿ ಎಷ್ಟು ಸ್ಮೂತ್. ನಮ್ಗೆ ಟೆನ್ಷನು, ಇಲ್ಲಿ ಒಂದ್ ಮೊತ್ತ ತಗೋತೀವೋ ಏನ್ ಮಿಸ್ ಮಾಡ್ತೀವೋ ಅಪ್ಪ ಅಂತ ಇರುತ್ತೆ. ಅವ್ರು ಎಷ್ಟು ಕೂಲಾಗಿ ಬಂದು ಹಿಂಗೆ ಹಾ ಓಕೆ ಇದೀಗ ಆಗೋಯ್ತು. ಸೊ ಅಷ್ಟು ಕಂಫರ್ಟಬಲ್ ಆಗಿ ಮತ್ತೆ ಅಷ್ಟು ಈಸಿಯಾಗಿ ಅಪೋಸಿಟ್ ಇರೋರಿಗೆ ಆಕ್ಟ್ ಮಾಡೋ ಥರ ಮಾಡ್ತಾರೆ. ಸೊ ಅದನ್ನ ನಾನು ಇವಾಗ ಇಷ್ಟು ದೊಡ್ಡೋಳಾದ್ಮೇಲೆ ನೀವು ಏನಾದ್ರು ಕಲ್ತಿದ್ದೀರಾ ಅಂದ್ರೆ ಈ ಕ್ವಾಲಿಟಿ ಯಾವ್ದು ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ವಿನಯ್ ಪ್ರಸಾದ್ ಇಲ್ಲ, ನಮ್ದು ಅವ್ರ ಜೊತೆ ಶೂಟ್ ಆಗಿಲ್ಲ, ಶೂಟ್ ಇರ್ಲಿಲ್ಲ. ಅಲ್ಲ ಅಟ್ಲಿ ಶೂಟಿಂಗ್ ಟೈಮಲ್ಲಿ ಹೋಗೋದು ಅವ್ರ ಬೇರೆ ಲೊಕೇಶನ್ ಸಿಕ್ಕೇ ಇಲ್ಲ ಅವರು. ನೋಡಿ ಒಂದೇ ಸಿನಿಮಾದಲ್ಲಿ ಇದ್ರು ಕೂಡ ಕೆಲವೊಂದು ವಿಪರ್ಯಾಸ ಏನಂದ್ರೆ ಕೆಲವೊಂದು ಆರ್ಟಿಸ್ಟ್ಗಳನ್ನ ಮೀಟ್ ಮಾಡೋ ಅವಕಾಶಗಳು ಸಿಗೋದಿಲ್ಲ. ಅಂದ್ರೆ ಕೆಲವೊಂದು ಇನ್ನೊಂದು ಪ್ರೆಸ್ ಮೀಟ್ ಎಲ್ಲ ಮೇಡಮ್ ಒಂದು ಹೇಳಿದ್ದೆ ನಾನು, ಮೇಡಮ್ ನನಗೆ ಬೈದಿದ್ರು ಅಂದ್ಬಿಟ್ಟು. ಅಂದ್ರೆ ಆಕ್ಚುಲಿ ಏನಾಗಿತ್ತು ಅಂದ್ರೆ ಅವತ್ತು ಹೊಸ ಕ್ಯಾಮ್ರಾ ಅಲ್ಲ ಇದು, ಇದಕ್ಕೆ ಅಡಾಪ್ಟ್ ಆಗೋದು ಕಷ್ಟ ಫೋಕಸ್ ಫುಲ್ಲರ್ಗೆ. ಇದು ಕ್ಯಾಮ್ರಾ ಏನಾಗ್ತಿರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅದು ಜಡ್ಜ್ಮೆಂಟ್ ಮಾಡ್ಕೊಂಡು ಫೋಕಸ್ ಮಾಡ್ಬೇಕಾಗುತ್ತೆ. ಫೋಕಸ್ ಫುಲ್ಲರ್ ಅವತ್ತು ಬಂದಿದ್ದು ಹೊಸ ಹುಡುಗ ಆಕ್ಚುಲಿ. ಅವನು 1 ಟೇಕ್ 3 ಟೇಕ್ ಹೋಗ್ತಿದೆ ಒಂದು 25-30 ಟೇಕ್ ಗಂಟ ಹೋಗ್ಬಿಟ್ಟಿದೆ. ಏನು ಇಲ್ಲ, ಅದಕ್ಕೆ ಬಲಿ ನಾನೇ. ಬೆಳಗ್ಗೆ ಮಾರ್ನಿಂಗ್ ಶಾಟ್ ಅಂತ ಹೇಳಿದ್ದಾರೆ. ಅದೊಂದು ಸೀನ್ ಇದೆ, ಅದೊಂದು ಶಾಟ್, ಅದು ಅರ್ಲಿ ಮಾರ್ನಿಂಗ್ ಬೇಕು ಅಂತ 7ಗೆ ಬಾರಮ್ಮ ಅಂದ್ರು. ಸರಿ ಅಂತ ನಾನು ಹೋದೆ, ರೆಡಿಯಾಗೆಲ್ಲ ಆಗಿದೆ. ಬಟ್ ನಮ್ಗೆ ಅಂದ್ರೆ ಇದೊಂದು ಪ್ರಾಬ್ಲಮ್ ಫೋಕಸ್ ಒಂದು. ಆಮೇಲೆ ಸನ್ ಒಂದು ಪ್ರಾಬ್ಲಮ್. ಲಿಟ್ರಲಿ ಒಂದು 15 ಟೇಕ್ ಆಗಿದೆ. ಅದು ಸನ್ ವೇರಿಯೇಷನ್ 5 ಟೇಕ್. ನಾನು ಬೆಳಗ್ಗೆನೆ ಫಸ್ಟ್ ಶಾರ್ಟೇ ಹಂಗೆ. ಸೊ ಅದಾಗ್ತಾ ಅದೊಂದು ಪ್ರಾಬ್ಲಮ್ ಇರೋದ್ರಿಂದ ನಡೀತಾ ಇತ್ತು. ಅದಕ್ಕೆ ನಾನೇ ಫಸ್ಟ್, ಆಮೇಲೆ ವಿನಯಮ್ಮ ಅವ್ರು ಹೊಸ ಕ್ಯಾಮ್ರಾ ಅಲ್ವಾ, ಯಾಕ್ರೋ ಹಿಂಗ ಆಗ್ತಿದೆ, ಯಾಕ್ರೋ 1 more ಇಲ್ಲ ಮೇಡಮ್ ಹಿಂಗೆ ಸ್ವಲ್ಪ ಫೋಕಸ್ ಇದಾಯ್ತು. ಹೋಗ್ತಿದೆ ಟೇಕ್ ಬೈ ಟೇಕ್ ಹೋಗ್ತಿದೆ. ಪಾಪ ಅವ್ರ ಪೇಷನ್ಸ್, ಅವ್ರ ಪೇಷನ್ಸ್ಗೆ ತುಂಬಾ ಪೇಷನ್ಸ್ ಇದೆ. ಅವ್ರು ಮಾತಾಡ್ತಾ ಇರ್ಬೇಕು ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿ ಅದ್ ಪಾರ್ಟ್ ಅದ್ ಸಾಕ್ತಾ ಹೋಗುತ್ತೆ. ಅಂದ್ರೆ ಈ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಆಕ್ಚುಲಿ ಗ್ರೇಟ್. ಸರ್, ಒಂದು ಸಿನಿಮಾ ಮಾಡ್ಬೇಕಾದ್ರೆ ತಂಡ ಮುಖ್ಯ ಆಗುತ್ತಾ ಅಥವಾ ಹಣ ಮುಖ್ಯ ಆಗುತ್ತಾ? ಹಣ ಇವತ್ತಿಲ್ಲ ಅಂದ್ರೆ ನಾಳೆ ಸಂಪಾದನೆ ಮಾಡ್ಬಿಡ್ಬೋದು. ತಂಡ ಕೊನೆವರೆಗೂ ಇರುತ್ತೆ ಚೆನ್ನಾಗಿದ್ರೆ. ಕರೆಕ್ಟ್. ತಂಡ ಇದು ದುಡ್ಡಿಲ್ಲ ಅಂದ್ರೆ ಏನ್ ಮಾಡಲ್ಲ. ತಂಡ ಅಂತ ಎಲ್ಲ ಕುತ್ಕೊಂಡಿದೀವಿ. ಅದು ಹೆಂಗೆ ಅಂದ್ರೆ ಕೆಲವೊಬ್ರು ಗ್ರೂಪ್ ಅಂತಂದ್ರೆ ಕೆಲವು ಗ್ರೂಪ್ಗಳನ್ನ ಬಡವರು ಶ್ರೀಮಂತರು ಮಿಕ್ಸ್ ಮಾಡಾಕ್ತಾನೆ. ಅವಾಗ ನನ್ನ ಹತ್ರ ಇಲ್ಲ ಅಂದ್ರೆ ನೀನ್ ಕೊಡ್ಸಿ ಅಂತ ಹೋಗಿರೋ ತಿನ್ಕೊಂಡ್ ಬಂದ್ಬಿಡ್ಬೋದು. ಕೊಟ್ಟಿರೋ ಗ್ರೂಪ್ ಎಲ್ಲರೂ ಬಡವರು ಅಂದಾಗ ತಂಡ ಇದು ಏನ್ ಮಾಡಕ್ಕಾಗತ್ತೆ? ಆಂಬಿಷನ್ ಇವತ್ತಿಲ್ಲ ಒಂದೇ ತಂಡದಲ್ಲಿದ್ದು ಒಂದೇ ತಂಡದ ಆಂಬಿಷನ್ ದೊಡ್ಡದಿದ್ರೆ ನಾವು ಅಚೀವ್ಮೆಂಟ್ ಈಗ ಮಾಡಬಹುದು. ಈ ಲೆವೆಲ್ ಥಾಟ್ ಅಲ್ಲಿ ಇದ್ರೆ ನಾವು ಮಾಡ್ತೀವಿ ಅಂದ್ರೆ ಇವತ್ತಿಲ್ಲ ನಾಳೆ ದುಡ್ಡು ಬರುತ್ತೆ. ಇವತ್ತು ನಾನು ಬ್ಯಾಂಕ್ ಬ್ಯಾಲೆನ್ಸ್ ಇದೀವಿ, ನಾಳೆಗೆ ನನ್ ಪಾಪಾರ ಆದ್ರೆ ತಂಡನೇ ಇಲ್ಲ ಅಂದ್ರೆ ಒಬ್ನೇ ಅಬ್ಬೆಪಾರಿ ತರ ನಡೀಬೇಕು. ತಂಡ ಇದ್ರೆ ಪರವಾಗಿಲ್ಲಪ್ಪ ನಾನ್ ನೋಡ್ಕೋತೀನಿ ಅಂತ. ಹೌದಾ, ದಟ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ತಂಡ ಅಂದ್ರೆ ಯಾವಾಗ್ಲೂ ನಮ್ಮ ಒಟ್ಟಿಗೆ ಒಂದಷ್ಟು ಜನ ಇರಬೇಕು ಅಲ್ವಾ? ಇಲ್ಲ ದಯನ್ ಅವರೇ, ನೀವೇನು ಹೇಳೇ ಇಲ್ಲ, ಸೈಲೆಂಟ್. ಅವ್ರು ಅವಾಗ ಹೇಳಿದ್ರು ಇಂಪಾರ್ಟೆಂಟ್. ಹಣ ಇದ್ರೆ ನಿಮ್ ಕ್ವಶನ್ ಬಂದು ಮೂವಿ ಮಾಡಕ್ಕೆ ಹಣ ಇಂಪಾರ್ಟೆಂಟ್ ಅಂತ ತಾನೆ? ಹಣನೇ ಇಂಪಾರ್ಟೆಂಟ್. ಒಂದು ಸಿನಿಮಾ ಮಾಡೋದಕ್ಕೆ ತಂಡ ಮುಖ್ಯ. ಸಿನಿಮಾ ಮಾಡೋದಕ್ಕೆ ಸಿನಿಮಾ ಮಾಡಕ್ಕೆ ತಂಡನೇ ಇಂಪಾರ್ಟೆಂಟ್ ಆಗುತ್ತೆ, ಹಣನೂ ಇಂಪಾರ್ಟೆಂಟ್. ಹಣ ಇಂಪಾರ್ಟೆಂಟ್. ಚೂಸ್ ಮಾಡು. ಹಣ ಒಂದು ಸಿನಿಮಾ ಮಾಡಿದ್ರೆ ಹಣ ಬೇಕು. ಅಕಸ್ಮಾತ್ ಹಣ ಇದ್ರೆ ಎಲ್ಲಾ ತರನು ಆರ್ಟಿಸ್ಟ್ಗಳು ಸಿಗ್ತಾರೆ, ಎಲ್ಲ ಟೆಕ್ನಿಷಿಯನ್ಗಳು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಅಫ್ಕೋರ್ಸ್ ಅದು ನಿಜಾನೇ. ನಾವು ಅದನ್ನೇ ಹೇಳ್ತಾ ಇರೋದು. ಅವ್ನು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅದು ಹೀಗೇನೆ. ನಾವು ಹಂಗೆ ಏನೋ 1 ಸ್ಟೆಪ್ ಇಂದ 10 ಬರ್ತೀವಿ ಅನ್ನೋದು ಅದಾದ್ರೆ ನೀವ್ ಹೇಳಿದ ಪ್ರಕಾರ ಎಲ್ಲ ಗ್ರೂಪ್ ಮಾಡಿ ಇಷ್ಟಿಷ್ಟೇ ಏನೋ ಮಾಡ್ತೀವಿ ಅಂದ್ರೆ. ಬಟ್ ಅದಿಲ್ಲ ಇವಾಗ. ನೀನ್ ದುಡ್ಡಿದ್ಯಾ, ಯಾರಾದ್ರೂ ಸಲ್ಯೂಟ್ ಮಾಡ್ತಾರೆ, ಯಾರಾದ್ರೂ ಕೆಲ್ಸಕ್ಕೆ ಬರ್ತಾರೆ, ಒಂದ್ ಮಾತ್ ಬೈಸ್ಕೊಂಡು ಸುಮ್ನೆ ಇರ್ತಾರೆ. ಹೌದು, ಅದ್ ಹಂಗ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಸಿನಿಮಾ ಬಿಸ್ನೆಸ್ ಆತರ ಎಮೋಷನಲ್ ತುಂಬಾ ಕಮ್ಮಿ. ಅಲ್ಲ ನಾನು ಇವ್ರೆ ಅಂತಲ್ಲ, ಪ್ರತಿಯೊಬ್ರು ಇಷ್ಟಪಡೋದು ಅದೇ ಪ್ರೀತಿ, ಅದೇ ಗ್ರೂಪ್ ಇರ್ಬೇಕು, ನಮ್ ತಂಡ ನಮ್ಮಿಂದ ನಾವು ಬೆಳೆದ್ವಿ ಅನ್ನೋದಕ್ಕೆ ಎಲ್ರು ಆಸೆ ಪಡ್ತೀವಿ. ಯಾರು ನನ್ಗೇನ್ ಇಷ್ಟ ಇಲ್ಲ ಅವ್ರಿಗೇನ್ ಇಷ್ಟ ಇಲ್ಲ ಅಂತ ಅಲ್ಲ. ಬಟ್ ಆತರ ಇಲ್ಲ ಇವಾಗ ಅಂತ ನಾನು ಹೇಳ್ತಿರೋದು. ಎಲ್ಲ ಸ್ವಲ್ಪ ಬೆಳೆದ್ರೆ ಅವ್ರೇ ಪ್ರೊಡಕ್ಷನ್, ಅವ್ನೇನೋ ಮಾಡ್ಕೊಂಡು ಅವ್ರೇ ಹೋಗ್ಬಿಡ್ತಾರೆ. ಇರಲ್ಲ ಅಷ್ಟು ಸುಲಭವಾಗಿ, ಕಮ್ಮಿ. ಬಟ್ ಅಂತ ಸಿಗುತ್ತೆ ಅಂದಾಗ ವಿ ಆರ್ ರೆಡಿ. ನಾವು ಖುಷಿಯಿಂದ ವರ್ಕ್ ಮಾಡಕ್ ರೆಡಿ. ಇವಾಗ ನನ್ನ ಕೊನೆ 2 ಪ್ರಶ್ನೆಗಳು, ನಂತರ ರ್ಯಾಪಿಡ್ ಫೈರ್ ಹೋಗ್ಬೇಡ. ಇವಾಗ ನಿಮ್ಮ ಸಿನಿಮಾ ನಿರ್ದೇಶಕರು ನವೀನ್ ಸರ್ ಬಗ್ಗೆ 1-2 ಮಾತುಗಳು. ಅನ್ನದಾತ ಪ್ರಭುಗಳು ನವೀನ್ ಸರ್
ನವೀನ್ ಸರ್ ಒಂಥರ ಹೆಂಗೆ ಅಂದರೆ ದೊಡ್ಡವರು ಅಲ್ಲ, ಮಗುನೂ ಅಲ್ಲ. ಅಂದರೆ ತಮಾಷೆ ಮಾಡ್ಕೊಂಡು ಇರ್ತಾರೆ, ಅಟ್ ದಿ ಟೈಮ್ ವರ್ಕ್ ಮಾಡೋ ಟೈಮಲ್ಲಿ ವರ್ಕು ಮಾಡ್ತಾರೆ, ಸೀರಿಯಸ್ ಆಗಿರೋ ಟೈಮಲ್ಲಿ ತುಂಬ ಸೀರಿಯಸ್ ಆಗಿ ಇರ್ತಾರೆ. ಶೂಟಿಂಗ್ ಟೈಮಲ್ಲಿ ಚೆನ್ನಾಗಿ ಒಂಥರ ಮಿಂಗಲ್ ಆಗಿರ್ತಾರೆ. ಅವ್ರಿಗೆ ಇವ್ರು ದೊಡ್ಡವರು ಚಿಕ್ಕವರು ಅನ್ನೋ ಥರದಿಲ್ಲ, ಚೆನ್ನಾಗಿ ಬೆರೀತಾರೆ, ಚೆನ್ನಾಗಿ ವರ್ಕ್ ಮಾಡೋ ಸ್ಪೇಸಲ್ಲಿ ಚೆನ್ನಾಗಿ ನೋಡ್ಕೋತಾರೆ. ಸೊ ಅದೆಲ್ಲ ಮಾಡ್ತಾರೆ. ದಯನ್ ಅವರೇ ತುಂಬಾ ಜೋವಿಯಲ್ ನವೀನ್ ಸರ್. ಹೌದಾ? ಅಮ್ಮ ಅಮ್ಮ ಎಲ್ಲಿದ್ಯಮ್ಮ ಅಂತಾರೆ. ಸರ್ ಬೇಜಾರಾಗ್ತಿದೆ, ನಡಿಯಮ್ಮ ನೇಪಾಳಕ್ಕೆ ಹೋಗೋಣ ಅಂತಾರೆ. ಕರ್ಕೊಂಡು ಹೋಗಿದ್ರ ಏನಾದ್ರು ತಂಡದಲ್ಲಿ? ಇಡೀ ತಂಡ ಹೋಗ್ಬೇಕು ಪ್ಲಾನ್ ಪ್ಲಾನ್ ಮಾಡಿದ್ದೀರಾ? ಅದಾದ್ಮೇಲೆ ಹೋಗೋಣ. ಹೌದಾ? ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಒಂಥರ ಡಿಫ್ರೆಂಟ್ ಲುಕ್. ಇಲ್ಲ, ನಾವು ಇದು ಹೆಂಜಡೆಗಳು ಅವರು ಒಂದೇ ಹೆಣ್ಮಕ್ಳಿಗಾಗಿ ಸಿನಿಮಾ ಮಾಡ್ತಾ ಇದಾರೆ ಅಂತ ನಿಮ್ಗಳನ್ನ ಕರ್ಕೊಂಡು ನಾನು ಹೇಳಿದ್ವಿ ಅವ್ರಿಗೆ, ಸರಿ ನೀವು ಹೋಗೋಣ, ಹಿಂಗ್ ಮಾಡೋಣ ಇದಾದ್ಮೇಲೆ ಅಂತ. ಹ್ಞೂ ಅಮ್ಮ ಅಂತ ಹೇಳಿದ್ರು. ಓಕೆ, ಈ ಸಿನಿಮಾದಲ್ಲಿ ವಿಲನ್ ಒಬ್ಬ ವ್ಯಕ್ತಿನ ಅಥವಾ ಸೊಸೈಟಿ ಮೈಂಡ್ ಸೆಟ್? ಸೊಸೈಟಿ ಮೈಂಡ್ ಸೆಟ್ ಅಂದ್ರೆ ಹಂಗಂತಂದ್ರೆ ಪೂರಾ ಸೊಸೈಟಿ ಅಂತ ಹೇಳ್ದಿರ ಅದರಲ್ಲಿ ಸುಮಾರು ಜನ ಮಿಕ್ಸಪ್ ಆಗೋದಲ್ಲಮ್ಮ. ಅವ್ರವ್ರ ಮೈಂಡ್ ಸೆಟ್ ತರ ಇರುತ್ತೆ. ಇದು ನಾವು ಇದು ನಿಮಗೆ ಅಂತ ಹೇಳಕ್ಕಾಗಲ್ಲ, ನೀನ್ ಹೆಂಗ್ ನೋಡ್ತೀಯೋ ಹಂಗ್ ನಮ್ ಸಿನಿಮಾ ಅಂತ ಅಷ್ಟೇ. ಅವ್ರ ಪರ್ಸ್ಪೆಕ್ಟ್ ಅವ್ರು ಬಿಟ್ಟಿದ್ದ, ನಾನ್ ಇಲ್ಲ ನೀನ್ ರೈಟ್ ನೀನ್ ರಾಂಗ್ ನಾವ್ ಯಾರಿಗೂ ಹೇಳಕ್ ರೆಡಿನೇ ಇಲ್ಲ ಇಲ್ಲಿ. ನಿಮ್ದು ಏನ್ ಗುಣ ಇದೆಯೋ ಅದನ್ನ ನೀವು ನೋಡ್ತೀರಾ ಸಿನಿಮಾದಲ್ಲಿ, ಅದ್ ನಿಮ್ದಿದ್ರೆ ನೀವು ತಿದ್ಕೋತೀರಾ, ಅದ್ ನಿಮ್ದಿಲ್ಲ ಅದಕ್ಕಿಂತ ಚೆನ್ನಾಗಿತ್ತಂದ್ರೆ ಶಬಾಷ್ ಅನ್ಕೊಂಡ್ ಬರ್ತೀರಾ. ಅಂದ್ರೆ ಒಂದು ಎಂಟೈರ್ ಸೊಸೈಟಿನೇ ದೂಷಿಸೋದ್ಕಿಂತ ಅವರು ರೆಪ್ರೆಸೆಂಟೇಟಿವ್ ಆಗಿ ನಾವು ಒಬ್ಬರನ್ನ ತೋರಿಸ್ತೀವಿ. ತರ ಅಂತ ಎಲ್ಲಾದ್ರೂ ಒಟ್ಟಿಗೆ ತೋರ್ಸಕ್ಕಾಗಲ್ಲ. ನೀನು 1000 ಜನ ತೋರ್ಸ್ಬೋದು, ನಿಮ್ಮೆಲ್ರ ತರ ಇವನೊಬ್ಬ ಅಂತ ಒಬ್ಬರು ತೋರಿಸಿ ಅವನು ಪೋರ್ಟ್ರೇ ಮಾಡ್ಬೋದು. ಆ ತರ ಓಕೆ. ರೆಡಿ ಆಗ್ತಾ ಇದ್ದಾರೆ. ಒಂದು ವರ್ಡ್ ಆನ್ಸರ್ ಅಷ್ಟೇ. ಹೌದಾ? ಒಂದ್ ಸೆಂಟೆನ್ಸ್ ಕೊಡಬಾರ್ದು, ಒಂದ್ ವರ್ಡ್ ಅಷ್ಟೇ. ಓಕೆನಾ? ನಂದಿದ್ದು ಆಗೋಗಿದೆ ಇಂಟರ್ವ್ಯೂ, ನಾನು ಹೋಗ್ಬೋದಾ? ಇಲ್ಲ, ಒಂದ್ ನಿಮಿಷ ಇರಿ. ಒಂದೇ ವರ್ಡ್. ನಿಮ್ಮ ಸೆಟ್ನಲ್ಲಿ ಡಿಟೆಕ್ಟಿವ್ ಯಾರು? ಅಯ್ಯೋ, ನಾವು ಜಾಸ್ತಿ ಸೇರೇ ಇಲ್ಲ. ದೇವ್ ಸರ್ ಹಾ, ನಂದಿದ್ದಾಗ ದೇವ್ ಸರ್. ಓಕೆ. ಅಥವ್ರದವ್ರು ಯಾರು ಇಲ್ಲ. ಯಾರು ಇಲ್ಲ. ಫಸ್ಟ್ ಟೇಕ್ ಕಿಂಗ್ ಕ್ವೀನ್ ಯಾರು? ಫಸ್ಟ್ ಟೇಕ್ಗೆ ಓಕೆ ಆಗೋರು? ಸಾರಿಕಾ. ನಾನ್ ನೋಡಿದ್ ಇಲ್ಲ, ನಾನು ಅದನ್ನ ನೀವೇ ಹೇಳ್ಕೋಬಾರ್ದು. ನನಗೆ ಒನ್ ವರ್ಡ್. ಸಾರಿಕಾ. ಸರಿ, ಓಕೆ. ನೀವಾ? ಸರಿ. ಡೈರೆಕ್ಟರ್ ಸರ್ ಕಾಮ ಅಥವಾ ಪರ್ಫೆಕ್ಷನಿಸ್ಟ್? ಅವರು ಏನು ಒಂದೇ ವರ್ಡ್. ಜಾಲಿ ಮನುಷ್ಯ ಅಂತ ಹೇಳಿ ಅವ್ರು ಕೇಳಿದ್ರೆ ಆನ್ಸರ್ ಮಾಡ್ಬೇಕು. ಎರಡು ವರ್ಡ್ ಅಲ್ಲಿ. ಓಕೆ, ಸಾರಿ. ಮಿಸ್ಟ್ರಿನಾ ಎಮೋಷನ್? ಯಾರು? ಎಮೋಷನ್. ಸ್ಕ್ರಿಪ್ಟ್ ಕೇಳಿದಾಗ ಫಸ್ಟ್ ರಿಯಾಕ್ಷನ್ ಏನು? ಎಲ್ರು ಹೇಳ್ಬೇಕು. ಫಸ್ಟ್ ರಿಯಾಕ್ಷನ್ ಏನು ಬಂತು ಈ ಸ್ಕ್ರಿಪ್ಟ್ ಕೇಳಿದಾಗ? ಓಕೆ. ಅದು ಏನು ಓಕೆ ಹೇಳ್ಬೇಕು. ಇವ್ರು ಹೇಳಿದ್ರು, ನೀವ್ ಹೇಳಿ. ಅಲ್ಲ, ನಿಮ್ದು 2 ಆಪ್ಷನ್ ಕೊಟ್ಟಿಲ್ಲ. 2 ಆಪ್ಷನ್ ಅಲ್ಲ ಇದು ಎಲ್ಲದಕ್ಕೂ ಆಪ್ಷನ್ಸ್ ಇರೋದಿಲ್ಲ. ನೀವ್ ಹೇಳ್ಕೊ. ಈ ಸ್ಕ್ರಿಪ್ಟ್ ನೀವು ಕೇಳಿದಾಗ ನಿಮ್ಗೆ ಫಸ್ಟ್ ಏನ್ ಥಾಟ್ ಬಂತು ಅಂತ ನಾನು ಕೇಳಿದ್ದು. ಹಾ, ಇಲ್ಲಿ ವುಮೆನ್ ಓರಿಯೆಂಟೆಡ್ ಮೂವಿ ಒಳ್ಳೆ ಸಿಕ್ತಲ್ಲಪ್ಪ, ವುಮೆನ್ ಓರಿಯೆಂಟೆಡ್ ಅಷ್ಟೇ ಸಾಕು ನನಗೆ. ಅಯ್ಯೋ, ನನಗೆ ಇದು ಕಷ್ಟ, ಅದಕ್ಕೆ ನಾನು ಹೇಳಿದೆ. ನನ್ನ ಅನ್ಸಿದ್ದು ಮಹಾರಾಷ್ಟ್ರ ಅದು 10 ವಾಕ್ಯದಲ್ಲಿ ಸರಿ, ಓಕೆ. ಇವಾಗ ಈ ಸಿನಿಮಾ ನೋಡಿ ಆಡಿಯನ್ಸ್ ಶಾಕ್ ಆಗ್ತಾರಾ ಅಥವಾ ಎಮೋಷನಲ್ ಆಗ್ತಾರಾ? ಎಮೋಷನಲ್. ಓಕೆ. ಸೆಟ್ ನಲ್ಲಿ ಪ್ರ್ಯಾಂಕ್ ಮಾಸ್ಟರ್ ಯಾರು? ತುಂಬಾ ಕಾಲ್ ಹಿಡ್ಕೊಂಡು ಯಾರು ಜಾಸ್ತಿ ಆತರ? ನವೀನ್ ಸರ್. ಸೊ ನಿಮ್ಮ ಕ್ಯಾರೆಕ್ಟರ್ಗಳ ಬಗ್ಗೆ ಒಂದು ವರ್ಡ್ ನಲ್ಲಿ ಹೇಳಬೇಕು, ನಿಮ್ಮ ಪಾತ್ರದ ಬಗ್ಗೆ. ಅಸಹಾಯಕತೆ. ನಿಮ್ಮ ಪಾತ್ರದ ಬಗ್ಗೆ ಒನ್ ವರ್ಡ್ ಅಲ್ಲಿ ಬೇಗ ರ್ಯಾಪಿಡ್ ಫೈರ್ ಇದೆ, ಟೈಮ್ ಹೋಗ್ತಾ ಇದೆ. ಮುಗ್ಧತೆ. ಅಷ್ಟೇ. ನೀವು? ರಿಚೆಸ್ಟ್ ನೆಗೆಟಿವ್. ವೈಲೆನ್ಸ್. ಸರಿ, ನನ್ನ ಕೊನೆ ಒಂದು ಕ್ಲೋಸಿಂಗ್ ಪ್ರಶ್ನೆ. ಮೃತ್ಯು ದೇವತೆ ಅನ್ನೋ ಟೈಟಲ್ ಆಡಿಯನ್ಸ್ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಸಿನಿಮಾ ಮುಗಿದ್ಮೇಲೆ ಅವರು ಟೈಟಲ್ ಅರ್ಥ ಮಾಡ್ಕೊಳ್ತಾರ ಅಥವಾ ಟೈಟಲ್ಗೆ ಹೊಸ ಅರ್ಥ ಕೊಡ್ತಾರ? ಟೈಟಲ್ ಅರ್ಥ ಮಾಡ್ಕೊಳ್ತಾರೆ. ಇವ್ರು ಯೋಚನೆ ಮಾಡ್ತಿದ್ದಾರೆ ಅಲ್ಲ, ಹೇಳ್ದ ಅವ್ರ ಯೋಚನೆ ಮಾಡ್ತಾರೆ ನಾನು ಏನಂತ ಆನ್ಸರ್ ಮಾಡಿರಕ್ಕೆ ಅಂತ. ಅದೇ ಎರಡು ಅರ್ಥ ಮಾಡ್ಕೊಂತಾರೆ. ಇನ್ನೊಂದು ಏನು ಹೇಳಿದ್ರಿ?
ಅಲ್ಲ ಸಿನಿಮಾ ಮುಗಿದ್ಮೇಲೆ ಈ ಮೃತ್ಯು ದೇವತೆಗೆ ಬೇರೆ ರೀತಿಯಾದಂತಹ ಅವ್ರದೇ ಆದಂತಹ ಕಲ್ಪನೆ ಕೊಡ್ತಾರ, ಬೇರೆ ಅರ್ಥ ಕೊಡ್ತಾರ ಅಂತ ನನ್ನ ಪ್ರಶ್ನೆ ಇದ್ದು. ಅದೇ ಇದು ಅವರು ಪರ್ಸನಲ್ ಆಗಿರೋದ್ರಿಂದ ಅವ್ರವ್ರಿಗೆ ಅರ್ಥ ಮಾಡ್ಕೋತಾರೆ. ಓಕೆ, ಎಸ್, ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಮೃತ್ಯು ದೇವತೆ 12ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಫೈನಲಿ ಹೊಸ ಕನಸುಗಳೊಂದಿಗೆ ಬರ್ತಾ ಇದ್ದೀರಾ. ಫೈನಲಿ ನಮ್ಮ ಆಡಿಯನ್ಸ್ ಈ ಸಿನಿಮಾನ ಥಿಯೇಟರ್ಗೆ ಯಾಕೆ ಬಂದು ನೋಡಬೇಕು, ಪ್ರೀತಿಯಿಂದ ಒಮ್ಮೆ ನಮ್ಮ ಆಡಿಯನ್ಸ್ನ ಕರೆದ್ಬಿಡಿ. ಸೊ 12th ಮೃತ್ಯು ದೇವತೆ ಮೂವಿ ರಿಲೀಸ್ ಆಗ್ತಾ ಇದೆ. ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ತುಂಬಾ ಎಫರ್ಟ್ ಹಾಕಿ ಟೀಮ್, ನವೀನ್ ಸರ್ ಟೀಮ್ ಎಲ್ಲ ಎಫರ್ಟ್ ಹಾಕಿ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ನೋಡಬೇಕು. ಒಂದು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸಂದೇಶ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಮೂವಿ ನೋಡಿ. ಜನ ಯಾಕೆ ನೋಡ್ಬೇಕು ಅಂತ ಕೇಳಿದ್ದವರು ಒಂದು ಹೇಳಿದ್ನಲ್ಲ. ಈ ಮೂವಿ ಎಲ್ಲ ಮೂವಿಗಳು ಕನ್ನಡ ಮೂವಿ ಥರಾನೇ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಬಟ್ ಒಂದ್ಸರಿ ನಾವು ಮೂವಿನ ವಿಸಿಟ್ ಮಾಡಿ ಥಿಯೇಟ್ರ್ಗಳಲ್ಲಿ ನೋಡಿ ಆವಾಗ ಅಂದರೆ ನಾವು ಹೇಳಕ್ಕೆ ಹೊರಟಿರೋಂಥ ಸಂದೇಶ ಏನಿದೆ, ಅಂದರೆ ಸಮಾಜಕ್ಕೆ ಏನೊಂದು ಮೆಸೇಜ್ನ ಹೇಳಬೇಕು ಅಂತ ಈ ಚಿತ್ರದ ಮೂಲಕ ನಾವು ಪ್ರಯತ್ನ ಪಡ್ತಾ ಇದ್ವಿ ನಮ್ಮ ತಂಡ. ಆ ಒಂದು ಸಂದೇಶ ನಿಮಗೂ ತಲುಪುತ್ತೆ ಮತ್ತು ಸಮಾಜಕ್ಕೂ ತಲುಪುತ್ತೆ. ಅದಕ್ಕಾಗಿ ನೀವು ಬರಲೇಬೇಕು 12ನೇ ತಾರೀಕು ಅಂತ ನೀವು ಕೇಳ್ಕೊಳ್ತೀವಿ. ಮೊದಲನೇದಾಗಿ ಫಸ್ಟು ಸಿನಿಮಾನ ನೋಡ್ರಿ, 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅವರೆಲ್ಲ ಹೇಳ್ದಾಗೆ ವುಮೆನ್ ಓರಿಯೆಂಟೆಡ್ ಮೂವಿನ ಹಾಗಂತ ಬರೀ ಹೆಣ್ಮಕ್ಳೇ ಬಂದು ನೋಡ್ಬೇಕು ಅನ್ನೋದೇನಿಲ್ಲ. ಎಲ್ಲ ಎಮೋಷನಲ್ ಆಗಿ ಇಟ್ಕೊಂಡು ನಾವು ಬರ್ತಾ ಇದೀವಿ ಥಿಯೇಟ್ರಿಗೆ. ಸೊ ದಯವಿಟ್ಟು ಸುಮ್ಮನೆ ಅವರು ಇವರು ಹೊಸಬ್ರು ಅಂತ ಏನೋ ಜಡ್ಜ್ ಮಾಡೋದಕ್ಕಿಂತ ಒಂದ್ಸಲ ಬಂದು ಮೂವಿ ನೋಡೋದ್ರಿಂದ ನಿಮ್ಗೆ ಅಂದ್ರೆ ನಿಮ್ಮಲ್ಲಿರುವಂತ ಭಾವನೆಗಳು ಚೇಂಜ್ ಆಗ್ಬೋದು. ಆಮೇಲೆ ಇರೋ ಭಾವನೆಗಳಿಗೆ ಇನ್ನೂ ಹೊಸ ಭಾವನೆಗಳು ಹುಟ್ಬೋದು ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಫೈನಲಿ ಅದು ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಮೀನ್ ಜನ ಬಂದು ಅದನ್ನ ಆಶೀರ್ವಾದ ಮಾಡಿದ್ರೆ ಅದರ ನಂತರ ಆಗುತ್ತೆ ಅದು. ನಾನೇನು ಹೇಳ್ತೀನಿ ಅಂದರೆ, ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರ್ತಾವೆ ನೋಡಿ, ಈ ಸೀನ್ಸ್ ನೋಡ್ಬಿಟ್ಟು ಯಾವುದಪ್ಪ ಇದು, ನನಗೆ ಕಮೆಂಟ್ ಹಾಕು, ಯಾವ ಸಿನಿಮಾ ಹೆಸರು ಹೇಳು ಅನ್ನೋ ಒಂದು ಇದಕ್ಕೆ ಮಾತ್ರ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗಲಿ. 12ನೇ ತಾರೀಕು ಸಿಗೋಣ ಥಿಯೇಟ್ರ್ನಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೃತ್ಯು ದೇವತೆ ಸಿನಿಮಾ ತಂಡದವರ ಮಾತುಗಳು. ಒಂದು ಹೊಸ ತಂಡ, ಹೊಸ ಭರವಸೆಯೊಂದಿಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಇದೇ ತಿಂಗಳು 12ನೇ ತಾರೀಕು. ಸೊ ನಾವು ಕನ್ನಡಿಗರಾಗಿ ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋಣ.